ಇನ್ನೊಂದು ಖುಷಿ ವಿಷಯ ಅಂದ್ರೆ ನಮ್ಮ ಕರ್ನಾಟಕದ ಹೆಮ್ಮೆಯ ನಿರ್ಮಾಣ ಸಂಸ್ಥೆ KVN ಪ್ರೊಡಕ್ಷನ್ಸ್ ನಮ್ಮ ಸಿನಿಮಾವನ್ನ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ KVN ಪ್ರೊಡಕ್ಷನ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಸಮರ್ಪಿಸ್ತಾ ಇದ್ದೀವಿ. ನಮ್ಮ ಸಿನಿಮಾದ 2 ಹಾಡುಗಳನ್ನ ನೀವೆಲ್ಲರೂ ಪ್ರೀತಿ ಕೊಟ್ಟಿದ್ದೀರಿ. 2 ಹಾಡುಗಳಿಗೆ ಇದೀಗ 3ನೇ ಹಾಡು ಇದು ರೆಟ್ರೋ ಸ್ಟೈಲ್ ಅಲ್ಲಿ ಕಂಪ್ಲೀಟ್ ಆಗಿ ಇರೋದ್ರಿಂದಾಗಿ ಆ ಕಾಲದ ಬೆಂಗಳೂರಿನಲ್ಲಿದ್ದಂತಹ ಕ್ಲಬ್ ನಂಬರ್ಸ್ ಹೇಗಿದ್ವು ಅನ್ನೋದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿ ಖಂಡಿತ ಈ ಹಾಡು ನಿಮ್ಮ ಮುಂದೆ ಇವತ್ತು ಬರ್ತಾ ಇದೆ. ಈ ಹಾಡನ್ನ ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು ನಮ್ಮ ಭಾರತೀಯ ಚಿತ್ರರಂಗದ ಪವರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣನ್ ಅವರು. ಅದೇ ರೀತಿಯಾಗಿ ಇದನ್ನ ಬರೆದಿರೋದು ನಮ್ಮೆಲ್ಲರ ಪ್ರೀತಿಯ ಸಾಹಿತಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಅದೇ ರೀತಿಯಾಗಿ ಹಾಡಿರೋದು ಗಾಯಕಿ ಸಂಜನಾ ಅವರು. ಸೊ ತಡ ಮಾಡದೆ ಕ್ವಾರ್ಟರ್ ಸಾಂಗ್ ಅನ್ನ ಲಾಂಚ್ ಮಾಡುವಂತಹ ಸಮಯ. ಮೊದಲಿಗೆ ನೇರವಾಗಿ ನಾನು ಇಲ್ಲಿಂದ ಇಳಿಸ್ಬಿಡ್ತಾರೆ ಅವ್ರು, ಇಲ್ಲಾಂದ್ರೆ ನನ್ನ ಹತ್ರ ಒಂದು ಸ್ಟೆಪ್ ಹಾಕಿದ್ರು. ಈ ರೆಟ್ರೋ ಸ್ಟೈಲ್ ಆಗಿರುವಂತಹ ಕ್ಲಬ್ ನಂಬರ್ ನಮ್ಗೆ ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ 2 ಮುಖ್ಯ ಕಾರಣಗಳು. ಒಂದು ನಮ್ಮ ವಂದಿತಾ ಗೌಡ ಅವರು, ಏನೊಂದು ಅಫ್ಕೋರ್ಸ್ ವೆರಿ ಟ್ಯಾಲೆಂಟೆಡ್ ಕೊರಿಯೋಗ್ರಾಫರ್, ನಮ್ಮೆಲ್ಲರ ಪ್ರೀತಿಯ ಭೂಷಣ್ ಮಾಸ್ಟರ್ ಅವರು ಸಕ್ಕತ್ತಾಗಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಅವರು ತುಂಬಾ ಮಾತಾಡ್ತೀನಿ ಅಂತ ಬೇರೆ ಹೇಳಿದ್ದಾರೆ, ಮೊದಲೇ ಕಲ್ಪಿಡಿ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ನೇರವಾಗಿ ಇದೀಗ ಸಾಂಗ್ ಅನ್ನ ಲಾಂಚ್ ಮಾಡುವಂತಹ ಸಮಯ. ಇದೀಗ ನಮ್ಮ ಬಲರಾಮನ ದಿನಗಳು ಸಿನಿಮಾದ 3ನೇ ಹಾಡನ್ನ ಬಿಡುಗಡೆ ಮಾಡೋದಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿಯ ರಾಷ್ಟ್ರ ಪ್ರಶಸ್ತಿ ವಿಜೇತೆ ನಟಿ, ನಮ್ಮ ನೆಚ್ಚಿನ ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಡಾಕ್ಟರ್ ತಾರಾ ಅನುರಾಧ ಅವರು. ತಾರಮ್ಮ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಹಾರ್ಟ್ಲಿ ವೆಲ್ಕಮ್ ನಮ್ಮ ಇಡೀ ಚಿತ್ರತಂಡದ ಪರವಾಗಿ. ಬಲರಾಮನ ದಿನಗಳು 3ನೇ ಹಾಡು, ಇದು ಕ್ವಾರ್ಟ್ರು ಅಂತ ಹಾಡು. ಸೊ ಆ ಹಾಡನ್ನ ನೀವು ಲಾಂಚ್ ಮಾಡಬೇಕು ಅಂತ ಅದೆಲ್ಲ ಹೇಳ್ಬೇಕಿತ್ತು. ಪದ್ಮ, ಶ್ರೇಯಸ್, ಚೈತನ್ಯ, ಬಲರಾಮನ ದಿನಗಳಿಂದ ಸಾಂಗು 3ನೇ ಹಾಡು ಎಲ್ರಿಗೂ ತುಂಬ ಈಗಾಗಲೇ ಕಾಡುವಂಥ ಹಾಡು, ಎಲ್ರಿಗೂ ಇಷ್ಟ ಆಗುವಂಥ ಹಾಡು. ಆ ಹಾಡು ಪ್ಲೀಸ್ ಲಾಂಚ್ ಮಾಡಿ. ಮತ್ತೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್. ಥ್ಯಾಂಕ್ ಯು ಸೋ ಮಚ್ ವಂದಿದವರೇ, ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್. ತುಂಬಾ ಎಲಿಗೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ನಾವು ಅನ್ಕೊಂಡ್ವಿ ಕಲ್ಟ್ ಕ್ಲಾಸಿಕ್ ಸಿನಿಮಾದಲ್ಲಿ ಒಂದು ಕ್ಲಾಸಿಕ್ ಕ್ಲಬ್ ನಂಬರ್ ನೋಡ್ದಂಗಾಯ್ತು. ನಿಮ್ಗೆ ಹೇಗೆ ಅವಕಾಶ ಸಿಕ್ತು ಈ ಜರ್ನಿ ಬಗ್ಗೆ ಪ್ಲೀಸ್ ಮಾಡಿ. ಫಸ್ಟ್ಲಿ ಇಲ್ಲೆಲ್ಲ ಬಂದಿರೋ ಮಾಧ್ಯಮದವ್ರಿಗೆ ಆ್ಯಂಡ್ ತಂಡದಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ, ಎಲ್ರಿಗೂ ನಮಸ್ಕಾರ. ಪೋಸ್ಟರ್ ನೋಡಿ ತುಂಬ ಖುಷಿ ಆಯಿತು ಆ್ಯಂಡ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಫಸ್ಟ್ಲಿ ನನಗೆ ಈ ಆಪರ್ಚುನಿಟಿ ಸಿಕ್ಕಿದ್ದು ಲೇಖಾಯಿಂದ. ಥ್ಯಾಂಕ್ ಯು ಸೋ ಮಚ್ ಲೇಖಾ, ನನ್ನನ್ನು ಈ ಸಾಂಗಿಗೆ ಚೂಸ್ ಮಾಡಿದ್ದಕ್ಕೆ. ಅವ್ರು ನನ್ನನ್ನು ಯಾಕೆ ತಗೊಂಡ್ರು ಅಂತ ನೀವು ಅವ್ರನ್ನ ಕೇಳಬೇಕು. ಆ್ಯಂಡ್ ಚೈತನ್ಯ ಸರ್ ಜೊತೆ ಕೆಲಸ ಮಾಡೋದಕ್ಕೆ ಭಾಳ ಖುಷಿ, ಯಾಕಂದರೆ ಅವರ ಆ ದಿನಗಳು ಸಿನಿಮಾದಿಂದ ನನ್ನ ಫ್ಯಾನು. ಆ್ಯಂಡ್ ಅವ್ರ ಸಿನಿಮಾಗಳ ಜಾನರ್ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಬಲರಾಮನ ದಿನಗಳು ಅದೇ ಫ್ಲೇವರ್ ತೊಗೊಂಡೋಗುತ್ತೆ. ಸೊ ಖುಷಿಯಾಗುತ್ತೆ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದಕ್ಕೆ. ಆ್ಯಂಡ್ ಜಾಸ್ತಿ ಸ್ಪೇಸ್ ಸಿಕ್ಕಿಲ್ಲ ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ, ಬಟ್ ಒಂದು ಸಾಂಗ್ ಮೂಲಕ ಕೆಲಸ ಮಾಡಿರೋದು ಖುಷಿ. ದೆನ್ ವೇಣು ಸರ್ ಬಂದಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಆ ಕ್ರೆಡಿಟ್ಸ್ ಅವರಿಗೆ ಹೋಗಬೇಕು. ತಾರಾ ಮ್ಯಾಮ್ ಬಂದಿದ್ದಾರೆ, ತಾರಾ ಮ್ಯಾಮ್ ಖಂಡಿತ ತಿಳಿಸಿ. ನಮ್ಮ ಪದ್ಮಾವತಿ ಪ್ರೊಡಕ್ಷನ್, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಚೂಸ್ ಮಾಡಿ ನನಗೆ ಯಾವುದೇ ಥರ ಅನ್ಕಂಫರ್ಟಬಲ್ ಆಗದೆ ಇರೋ ಥರ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. 2 ದಿನ ಸಾಂಗ್ ಶೂಟ್ ಮಾಡಿದ್ದೀವಿ. ಆ 2 ದಿನದಲ್ಲೂ ನನಗೆ ನಿಮ್ಮ ಮಗಳು ಥರ ಟ್ರೀಟ್ ಮಾಡಿ, ನನಗೆ ಯಾವುದಾದ್ರೂ ಅನ್ಕಂಫರ್ಟಬಲ್ ಶಾರ್ಟ್ ಏನಾದರೂ ಇದ್ದರೆ ಅದಕ್ಕೆ ಆರಾಮಾಗಿ ಮಾಡು ಅಂತ ಹೇಳಿ. ಆ್ಯಂಡ್ ಆ ಕಂಫರ್ಟಬಲ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಶ್ರೇಯಸ್ ಬ್ರೋ. ವಿನಯ್ ಸರ್ ಬಂದಿದ್ದಾರೆ. ವಿನಯ್ ಸರ್ನ ನನ್ನ ಸಾಂಗಲ್ಲಿ ಮೀಟ್ ಮಾಡಿದ್ದೆ. ಆ್ಯಂಡ್ ಹಾಯ್ ಸರ್. ದೆನ್ ನಮ್ಮ ಸಾರಿ ಭೂಷಣ್ ಮಾಸ್ಟರ್ ಜೊತೆ ನಂದು ಈಗ 2ನೇ ಸಾಂಗ್. ಇನ್ನೊಂದು ಸಾಂಗ್ ನಾನು ಲಕ್ಷ್ಮೀಪುತ್ರದೊಂದು ಸಾಂಗ್ ಮಾಡಿದ್ದೀನಿ. ಸಾರಿ ಸರ್, ನರ್ವಸಲ್ಲಿ ನಿಮ್ಗೆ ಗೊತ್ತಾಗಲಿಲ್ಲ. ಸಾರಿ. ಭೂಷಣ್ ಮಾಸ್ಟರ್ ಜೊತೆ 2ನೇ ಸಾಂಗ್ ಮಾಡಿದ್ದೀನಿ. ಆ್ಯಂಡ್ KDಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಇದರಲ್ಲೂ ಅಷ್ಟೇ ಪ್ರಾಕ್ಟೀಸಲ್ಲಿ. ಆ್ಯಂಡ್ ದಕ್ಷಿತಾ ಆ್ಯಂಡ್ ವಿನೋದ್ ಸರ್ನು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ರಿಹರ್ಸಲ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು.
ಈಸಿಯಾಗಿ ಮೂವ್ಸ್ ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ, ಚೆನ್ನಾಗಿ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನೀವು ಡಾನ್ಸ್ ಮಾಡಬೇಕಾದ್ರೆ ಮುಂದ್ಗಡೆ ಘಟಾನುಘಟಿ ಕಲಾವಿದರೆಲ್ಲರೂ ಇದ್ರು. ಅಫ್ಕೋರ್ಸ್ ನಾವು ಫ್ರೇಮ್ ನೋಡಿದಾಗ ಸೊ ಟೈಗರ್ ವಿನೋದ್ ಪ್ರಭಾಕರ್ ಸರ್ ಎಲ್ಲರೂ ಇದ್ರು. ನರ್ವಸ್ನೆಸ್ ಇತ್ತಾ? ಹೌ ವಾಸ್ ಇಟ್? ನರ್ವಸ್ನೆಸ್ ಖಂಡಿತ ಇತ್ತು, ಬಿಕಾಸ್ ಫಸ್ಟ್ ಟೈಮ್ ನಾನು ಈ ಥರ ಸಾಂಗ್ ಪರ್ಫಾರ್ಮ್ ಮಾಡ್ತಾ ಇರೋದು. ಯಾರೇ ಡ್ಯಾನ್ಸರ್ ಆದ್ರೂ ಒಂದು ಸ್ವಲ್ಪ ಹಿಂಜರಿಕೆ ಇರುತ್ತೆ, ಹೇಗೆ ಇದನ್ನು ಪರ್ಫಾರ್ಮ್ ಮಾಡೋದು ಅನ್ನೋ ಥರ. ಬಟ್ ಆ ಕಂಫರ್ಟ್ ಝೋನ್ ನನಗೆ ಎಲ್ಲರೂ ಟೆಕ್ನಿಷಿಯನ್ಸ್ ಆಗಿರಲಿ, ಆರ್ಟಿಸ್ಟ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಆರ್ಟಿಸ್ಟ್ ಅವ್ರುಗಳು ಅಷ್ಟೇ ತುಂಬ ಚೆನ್ನಾಗಿ ಕೋಪಪ್ ಮಾಡಿದ್ರು ಮಾಡುವಾಗ. ವಿನೋದ್ ಸರ್ ಜೊತೆ ಜಾಸ್ತಿ ಸಿಗಲಿಲ್ಲ ಸ್ಪೇಸ್, ಬಟ್ ಮೀಟ್ ಮಾಡಿದ್ದು ಫಸ್ಟ್ ಟೈಮ್ ಸರ್ನ. ಅವರು ಅಷ್ಟೇ ತುಂಬ ಜೋವಿಯಲಾಗಿ ಚೆನ್ನಾಗಿ ಮಾತಾಡ್ಸಿದ್ರು, ಆರಾಮಾಗಿ ಮಾಡೋ ಥರ ಕಂಫರ್ಟ್ ಫೀಲ್ ಕೊಟ್ಟರು. ಎಸ್, ಮತ್ತೆ ನಾನು ನಿಮ್ಮನ್ನ ಕರೀತಾರೆ ಆನ್ ಸ್ಟೇಜ್ ಪ್ಲೀಸ್. ಭೂಷಣ್ ಸರ್, ಹಾರ್ಟ್ಲಿ ವೆಲ್ಕಮ್, ಪ್ರೀತಿಯ ಸ್ವಾಗತ. ಫಸ್ಟ್ ಆಫ್ ಆಲ್ ತುಂಬಾ ಚೆನ್ನಾಗಿದೆ, ಹುಕ್ ಸ್ಟೆಪ್ ಇಂದ ಹಿಡಿದು ಅದೊಂದು ಮೈವೇ ಒಂದು ಬೇರೆ ರೀತಿಯಾಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಮ ಪದಗಮನ ದಿನಗಳ ಜೊತೆಗೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಮುಂದಿನ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ತಾರಾ ಮೇಡಮ್ ಸಾಂಗ್ ರಿಲೀಸ್ ಮಾಡೋದು ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಮೇಡಮ್. ಪದ್ಮಾವತಿ ಮೇಡಮ್ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಂ ಮೇಡಮ್, ನೀವು ನೋಡಲಿಲ್ಲ, ಎಲ್ಲ ಪ್ರಪಂಚನೇ ಮರಿತಾ ಇದೆ ಗೆಟಪ್ ಹಂಗಿದೆಯೋ ಮೋಸ್ಟ್ಲಿ ಯಾರು ಗುರ್ತೇ ಸಿಕ್ತಿಲ್ಲ ಸರ್. ಗೊತ್ತಾಗಲಿ ಅಂತ ನಾನು ಮರ್ತೆ ಬಂದು ಇದೆ. ಇದು ಕೊರಿಯೋಗ್ರಫಿ ಅನ್ನೋ ಪಾರ್ಟ್ ಬಂದ್ರೆ ಎಲ್ಲ ನನಗೆ ಪ್ರಪಂಚ ಮರ್ತೋಗ್ಬಿಡುತ್ತೆ. ಬರೀ ಸಾಂಗ್ ಕೊಟ್ಟಾಗ ಮಾತ್ರ ಜ್ಞಾಪಕ ಇಟ್ಕೊಂಡ್ರೆ ಒಂದೆರಡು ಮೀಟಿಂಗು ಶೂಟಿಂಗು ಆಗಲ್ಲ. ಮೇಡಮ್, ಇದು ಎಲ್ಲ ಪಿಕ್ಚರ್ ಆಗುತ್ತೆ, ಇದೇನು ಹೊಸದಲ್ಲ ಮೇಡಮ್. ನಾನು ಎಷ್ಟು ಸ್ಟೇಜಲ್ಲಿ ಹೇಳಿದ್ದೀನಿ, ಇದು 2ನೇ ಸರಿ 3ನೇ ಸರಿ ಇದು ಪರವಾಗಿ ಇದು ಯೂಸ್ ಟು ಇಟ್, ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದರಲ್ಲಿ ಇವ್ರು ಹೇಳಿದ್ರು ಇಬ್ರು ಕಾರಣ ಅಂತ, ಒಂದು ಏನೋ ಕೊರಿಯೋಗ್ರಫಿ ಮತ್ತೆ ಒಂದಿದ್ದವರು ಏನೋ ಅವರಿಬ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರು. ಅದಕ್ಕಿಂತ ಚೆನ್ನಾಗಿ 3 ಜನ ಕಾರಣ ಅಂತ ಅನ್ಕೋತೀನಿ. ಮೇಜರ್ ಆಗಿ ನಮ್ಮ ವೇಣು ಸರ್, ಅವರು ಅಷ್ಟು ಬ್ಯೂಟಿಫುಲ್ ಆಗಿ ಅದನ್ನ ಕ್ಯಾಪ್ಚರ್ ಮಾಡ್ಕೊಟ್ಟಿದ್ದಾರೆ. ಸರ್ ಬಂದಿಲ್ಲ, ಇನ್ನ ಡಿಲೇ ಆಗ್ಬೋದು. ತುಂಬ ತುಂಬ ಥ್ಯಾಂಕ್ ಯು ವೇಣು ಸರ್. ತುಂಬ ಚೆನ್ನಾಗಿ, ತುಂಬ ಕೋಆಪರೇಟಿವ್ ಆಗಿ, ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಶೂಟ್ ಮಾಡ್ಕೊಟ್ಟಿದ್ದಾರೆ. ಆ್ಯಂಡ್ ಚೈತನ್ಯ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಏನಂದರೆ, ನಾನು ಯೂಶಲಿ ಕೆಲಸ ಮಾಡಿದ್ದೀನಿ, ಡೈರೆಕ್ಟರ್ಗಳು ತುಂಬ ಅರಿಬರಿ ಟೆನ್ಷನ್ ಹಂಗಿರ್ತಾರೆ, ಅವ್ರು ತುಂಬ ಕಾವಾಗಿರ್ತಾರೆ. ಏನು ಬೇಕು ಓಕೆ ಮಾಡಿ, ಹೌದಾ ನೀವು ಹೇಳಬೇಕಾ ಬನ್ನಿ ಅಷ್ಟೇ ಇರ್ತಾರೆ. ನಾನು ಏನು ಸಿಂಪಲ್ ಆಗ್ತಿರೋದಿಲ್ಲ ನಮಗೆ. ಬಟ್ ಅಷ್ಟು ಕಾಮಾಗಿ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಆ್ಯಂಡ್ ಥ್ಯಾಂಕ್ ಯು. 2ನೇ ಸಾಂಗ್ ನಾನು ಕೊಟ್ಟಿದ್ದಕ್ಕೆ, ಆಫ್ಟರ್ ಟಾಟಾ ಸಾಂಗ್ ಆದಮೇಲೆ 2ನೇ ಸಾಂಗ್ ನಾನು ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಶ್ರೇಯಸ್ ಪದ್ಮಾವತಿ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಇನ್ನೇನು ಸಾಂಗ್ ಚೆನ್ನಾಗಿ ಬಂದಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ ಥ್ಯಾಂಕ್ಸ್. ಭೂಷಣ್ ಸರ್, ನೀವು ಇಲ್ಲೇ ಇರಬೇಕು. ಆಗಲ್ಲ ಬಿಡಿ, ಎಲ್ಲ ಆದ್ಮೇಲೆ ಸುಮ್ಮನೆ ನಾನು ಕರೆದ್ರೆ ಡ್ಯಾನ್ಸ್ ಹೇಳ್ತೀನಿ, ಮಿಸ್ಟೇಕ್ ಮಾಡ್ತಾರೆ. ಅಲ್ಲ, ವಿನೋದ್ ಸರ್ ನಾನು ನೋಡ್ಬೋದು, ಅವ್ರು ಬಂದರು ಎಲ್ಲ ಅವ್ರ ಜೊತೆ ಮಾಡಿದ್ರೆ ಪೆಪಿ ಸಾಂಗ್ ಅಥವಾ ಎನರ್ಜಿ ಸಾಂಗ್, ಯಾರಾದ್ರೂ ಸರಿ ಕುಣಿಬೇಕು ಅನ್ನೋ ಸಾಂಗ್. ಅದಕ್ಕೋಸ್ಕರ ನಾನು ಚೈತನ್ಯಗೆ ಹೇಳಿದ್ದು, ಕುಣಿಯಪ್ಪ ನೀನು. ತುಂಬಾ ಖುಷಿ ಅನ್ನಿಸ್ತು. ಈ ಪಿಕ್ಚರ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಶ್ರೇಯಸ್ ಮತ್ತೆ ಶ್ರೀಮತಿ ವಿನೋದ್ ಪ್ರಭಾಕರ್ ಅವರಿಬ್ರು ನಮ್ಮ ಮನೆಗೆ ಬಂದಿದ್ರು. ಅಂದ್ರೆ ಇನ್ನು ಮನೆ ನಮ್ದು ಫಿನಿಶ್ ಆಗ್ತಾ ಇತ್ತು. ಅಂದ್ರೆ ಕೂತ್ಕೊಳ್ಳೋಕೆ ಕೂಡ ಜಾಗ ಇರ್ಲಿಲ್ಲ. ನಾವು ಏನಾದ್ರು ಚೇರ್ ಕೊಡ್ಬೇಕು ಅಂತಂದ್ರೆ ಏನಪ್ಪ ಕೂರ್ಸೋದು ಅಂತ ಅಲ್ಲಿಗೆ ಬಂದ್ರು. ಅಲ್ಲಿಗೆ ಬಂದು ಇದನ್ನ ಕಥೆನೆಲ್ಲ ಹೇಳಿ ವೇಣು ಅವ್ರಿಗೆ ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ವೇಣು 2 ಮುಖ್ಯ ಕಾರಣ ಇತ್ತು. ಒಂದು, ವಿನೋದನ್ ಜೊತೆ ಫಸ್ಟ್ ಸಿನಿಮಾ ಮಾಡ್ತಿರೋದು ವೇಣು, ಮತ್ತೆ ಚೈತನ್ಯ ಜೊತೆ ಮತ್ತೆ ಸಿನಿಮಾ ಮಾಡ್ತಿರೋದು. ಯಾಕಂದ್ರೆ ಚೈತನ್ಯ ಒನ್ ಆಫ್ ದಿ ಫೇವರೇಟ್ ಡೈರೆಕ್ಟರ್ಸ್ ಅಲ್ಲಿ ಒಬ್ರು ವೇಣುಗೆ. ಆ 2 ಕಾರಣದಿಂದ ಒಪ್ಕೊಂಡ್ವಿ. ಆವಾಗ ಪದ್ಮನ ಬಗ್ಗೆ ನಮ್ಗೆ ಗೊತ್ತೇ ಇರಲಿಲ್ಲ. ಪದ್ಮ ಬರೋದ್ ಮುಂಚೆ ಶ್ರೇಯಸ್ ಹೇಳಲೇಬೇಕು, ಒಳ್ಳೆ ಪ್ಯಾಷನ್ ಇರುವಂತ ಒಬ್ಬ ಪ್ರೊಡ್ಯೂಸರ್, ಇಂಟ್ರೆಸ್ಟ್ ಇರುವಂತ ಒಂದು ಪ್ರೊಡ್ಯೂಸರ್, ಸಿನಿಮಾ ಅಂತಂದ್ರೆ ಒಬ್ಬ ಆಡಿಯನ್ಸ್ ಆಗಿ ಎಂಜಾಯ್ ಮಾಡುವಂತ ಒಬ್ಬ ಪ್ರೊಡ್ಯೂಸರ್. ಈಗಲೂ ಕೂಡ ಹಾಡುಗಳೆಲ್ಲ ಬರ್ತಾ ಇದ್ರೆ ಅವ್ನು ವಿಸಿಲ್ ಹಾಕೊಂಡು ಕೂತಿದ್ದ ಹಿಂದೆ. ನೀನ್ ಡ್ಯಾನ್ಸ್ ಮಾಡ್ತಿದ್ರೆ ನಾನು ಅಂದ್ರೆ ಇವನು ಅವ್ರ ಜೊತೆಗೆ ನನಗೆ ಅಂದ್ರೆ ವಿನೋದ್ನ ನಿಜವಾದ ಅಭಿಮಾನಿಗಳಲ್ಲಿ ಶ್ರೇಯಸ್ಸು ಕೂಡ ಒಬ್ಬ. ಯಾಕಂದ್ರೆ ನಿನ್ ಬಗ್ಗೆ ಎಷ್ಟು ಮಾತು ಕೇಳಿದೀನಿ ಅವನ ಬಾಯಲ್ಲಿ ಅಂದ್ರೆ ವಿನೋದ.
ವಿನೋದ್ ಸರ್ ನನಗೆ ಹೀರೋ ನನಗೆ ಸ್ವಲ್ಪ ತಾನೇ ಗೊತ್ತು ಕಣೋ. ಅವ್ರ ಅಪ್ಪಾಜಿ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ ವಿನೋದನ ಜೊತೆ ನಾನು ಯಾವ ಸಿನಿಮಾನು ಆ್ಯಕ್ಟ್ ಮಾಡಿಲ್ಲ ಇದುವರೆಗೂ. ಬಟ್ ನನಗೆ ವ್ಯಕ್ತಿಗತ ಪರಿಚಯ ಇಲ್ಲ, ಆದರೆ ಆತನ ಬಗ್ಗೆ ನನಗೆ ಗೌರವ ಇದೆ. ಯಾಕಂದರೆ ಒಳ್ಳೆಯ ಆರ್ಟಿಸ್ಟು, ಒಳ್ಳೆಯ ಕಲಾವಿದ, ಒಳ್ಳೆಯ ಮನುಷ್ಯ. ಅದರಿಂದ ನನಗೆ ಅವನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಬಟ್ ಇವನಿಂದ ನೀನು ಬಯೋಟ ಕೇಳಿ ನಾನು ಇನ್ನೂ ಹತ್ರ ಆಗ್ಬಿಟ್ಟೆ. ಏನೋ ನನಗೆ ತುಂಬ ಗೊತ್ತು ವಿನೋದ್ ಪ್ರಭಾಕರ್ ಅನ್ನೋ ಥರ. ಯಾಕಂದರೆ ಶ್ರೇಷ್ಠ ಅಸತಿ ಹೇಳಿದ್ದ ನಾನು ನಿನ್ನ ಬಗ್ಗೆ. ಆಮೇಲೆ ಪದಮನ್ ಬಗ್ಗೆ ಅಂತೂ ತುಂಬ ಖುಷಿ ಅನಿಸುತ್ತೆ. ಪದಮ ಒಂದು ಇನ್ನೋಸೆಂಟ್ ಹೆಣ್ಮಗಳು, ಪದ್ಮಾವತಿ ಜಯರಾಮ್ರವರು. ತುಂಬ ಖುಷಿ ಅನಿಸುತ್ತೆ. ಒಬ್ಬ ಹೆಣ್ಮಗಳು ಯಾವುದಾದ್ರೂ ಒಂದು ಕೆಲಸ ತಗೊಂಡ್ರೆ ಮೊದಲನೇದಾಗಿ ಅವ್ನ ಹೆಂಡ್ತಿ, ಆಕೆ ತುಂಬ ಖುಷಿ ಅನಿಸಿದ್ಲು. ಯಾಕಂದರೆ ಅಷ್ಟು ಕಮಿಟ್ಮೆಂಟ್ ಆಗಿ ಬಂದು ಮಾತಾಡಿ ಆ ಸೆಟ್ಟಲ್ಲೂ ಅಷ್ಟೇ. ನಾನು ಒಂದ್ಸತಿ ನಿಮ್ಮ ಶೂಟಿಂಗ್ ಹತ್ರ ಮೈಸೂರಿಗೆ ಬಂದಿದ್ದೆ, ನಮ್ಮ ಮನೆ ಪಕ್ಕದಲ್ಲೇ ನೀವು ಶೂಟಿಂಗ್ ಮಾಡ್ತಿದ್ವಿ ಮೈಸೂರಲ್ಲಿ. ಸೊ ಅದರಿಂದ ಯೂಶಲಿ ವೇಣು ಸೆಟ್ಟಿಗೆ ನನ್ನ ಕರೆಯಲ್ಲ, ನಾನು ಹೋಗಲ್ಲ. ಯಾಕಂದರೆ ನನಗೆ ಸಂಬಂಧ ಇರಬೇಕಾದ್ರೆ, ಯಾಕಂದರೆ ಅವರು ಸ್ವಲ್ಪ ಕೆಲಸ ಮಾಡ್ತಿರ್ತಾರೆ. ಆಮೇಲೆ ನನ್ನ ಮಾತಾಡ್ಸೋದೇ ಇಲ್ಲ ವೇಣು ಸೆಟ್ಟಿಗೆ ಹೋದರೆ. ಸೊ ಅದರಿಂದ ನಾನು ಹೋಗೋದಿಲ್ಲ. ಬಟ್ ಅಲ್ಲಿ ನಮ್ಮನೆ ಪಕ್ಕದಲ್ಲೇ ಇದ್ದಿದ್ದಕ್ಕೆ ನೀವು ಬನ್ನಿ ಅಂತ ನೀವು ಕರೆದಿದ್ದಕ್ಕೆ ಹೋಗಿ ಬಂದೆ. ಅಲ್ಲಿ ಇವನ ಹೆಂಡತಿ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರೋದು. ಆಮೇಲೆ ಅಲ್ಲಿ ನಾನು ಪದಮನ್ನ ನೋಡ್ತೀವಿ. ಪದ್ಮಾವತಿಯವರನ್ನ ಪದಮ ಅಂತ ಕರೆದಿದ್ದು ಈ ವೇಣು ಮತ್ತೆ ಚೈತನ್ಯನೇ ಅನ್ಸುತ್ತೆ. ಅಂದ್ರೆ ಒಂದು ತಾಯಿ ತರ ಅವರನ್ನ ಕರೆದ್ರು. ಬಟ್ ಈಗ ನಿಜವಾದ ತಾಯಿನೇ, ಇಡೀ ನಿಮ್ಮ ಟೀಮಿಗೆ ನಿಜವಾದ ತಾಯಿ ಸ್ಥಾನದಲ್ಲಿ ನಿಂತು ನೀವು ಆ ಪಿಕ್ಚರ್ನ ನಡೆಸಿದ್ರಿ. ತುಂಬಾ ಖುಷಿ ಅನ್ಸುತ್ತೆ. ಇದ್ರ ಮಧ್ಯೆ ಒಂದ್ಸತಿ ಬಹುಶಃ ಈ ಪಿಕ್ಚರ್ ಎಲ್ಲ ಮುಗಿದ್ಮೇಲೆ ವೇಣು, ಚೈತನ್ಯ ಮತ್ತೆ ಪದಮ 3 ಜನ ಬಾಂಬೆಗೆ ಹೋಗ್ತೀರಾ ಅಲ್ಲೇನು? ಏನೋ ಪೋಸ್ಟ್ ಪ್ರೊಡಕ್ಷನ್ ಕೆಲಸಕ್ಕೆ ಹೋಗ್ತಾರೆ. ವಿನೋದ ನಿಮಗೆ ಗೊತ್ತಿಲ್ಲ ಈ ವಿಷಯ. ಏನಾಯ್ತು ಅಂತಂದರೆ ವೇಣು ಮತ್ತೆ ನನಗೆ ಏರ್ಪೋರ್ಟ್ ತಲುಪಿದ ಮೇಲೆ ವೇಣು ಫೋನ್ ಮಾಡ್ತಾರೆ ನನಗೆ. ನಮ್ಮನ್ನ ಸೆಕ್ಯೂರಿಟಿ ಅವರು ಬಿಡ್ತಾ ಇಲ್ಲ ಅಂದರೆ ನಾನು ಏನಮ್ಮ ಅಂತಾನೆ ಮಾತಾಡೋದು, ನನ್ನ ಯಜಮಾನ ಅಮ್ಮ ಅಂತಾನೆ ಮಾತಾಡೋದು. ಅಮ್ಮ ನಮ್ಮನ್ನು ಬಿಡ್ತಾ ಇಲ್ಲ ಹೊರಗಡೆ, ನಿಮ್ಗೆ ಯಾರಾದರೂ ಇದ್ದರೆ ನೋಡು, ಪ್ರೋಟೋಕಾಲ್ ಎಲ್ಲ ಇದ್ದರೆ ದಯವಿಟ್ಟು ಹೇಳು ಅಂತಂದು. ಹೌದಾ, ನಿಮ್ಮನ್ನು ಯಾಕೆ ಬಿಡ್ತಾ ಇಲ್ಲ? ಅದೇ ಬಲರಾಮನ ದಿನದ ಪ್ರೊಡ್ಯೂಸರ್ ಅಂತ ಹೇಳಿ ಬಿಡ್ತಾ ಇಲ್ವಾ ಆ ಥರದ ಸಿನಿಮಾ ಅಂತೇಳಿ? ಏನಾದರೂ ಆ ಥರದ್ದು ಏನಾದರೂ ಇದೆಯಾ? ನಿಮ್ಮ 3 ಜನ ಮೇಲೆ ಅನುಮಾನ ಇದೆಯಾ ಅಂತ ನಮಗೆ ಏನೇನೋ ಥಾಟ್ಸು, ನನಗೆ ಆಲೋಚನೆಗಳು ಏನಿರ್ಬೋದು ಅಂತ. ಸರಿ ಆಯಿತು, ಇವರು ಏನಿರ್ಬೋದು ಅಂತೇಳಿ ಆ ಪ್ರೋಟೋಕಾಲ್ ಅವ್ರಿಗೆಲ್ಲ ನಾವು ಹೇಳೋ ಅಷ್ಟರಲ್ಲಿ ಏನಾಗಿತ್ತು ಅಂತಂದರೆ, ಸತ್ಯ ಏನಾಗಿತ್ತು ಅಲ್ಲಿ ಅಂದರೆ, ಇವರು ಆಧಾರ್ ಕಾರ್ಡೇ ತಗೊಂಡೋಗಿದ್ದೀನಿ ಅವ್ರನ್ನಲ್ಲ, ಬೇರೆಯವ್ರದ್ದು ಇಟ್ಕೊಂಡಿದ್ರಂತೆ. ಮೋಸ್ಟ್ಲಿ ಅವ್ರ ಸೊಸೆಯದೋ ಅವ್ರ ಮಗಂದೋ ಯಾರೋ ಇಟ್ಕೊಂಡಿರ್ತಾರೆ. ಸೊ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಆ ಟಿಕೆಟ್ನ ಬುಕ್ ಮಾಡಿದವ್ರು ಯಾರು ಅಂತ ನೀವು ಕೇಳಬೇಕು. ಆ ಟಿಕೆಟ್ನ ಬುಕ್ ಮಾಡಿದವರು ಅಂದರೆ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಮಗೆ ಟ್ರಾವೆಲ್ ಏಜೆಂಟ್ಗಿಂತ ಕಮ್ಮಿ ದುಡ್ಡು. ಯಾವ ತೇಜು ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಕಮ್ಮಿ ದುಡ್ಡಿಗೆ ಸಿಗುತ್ತೆ ನಮಗೆ. ಒಂದು 5,000 ರೂಪಾಯಿ ಟಿಕೆಟ್ ಆನ್ಲೈನಿಗೆ ಬುಕ್ ಮಾಡಿದ್ರೆ 3,500 ರೂಪಾಯಿ, ಮತ್ತೆ 3,500 ರೂಪಾಯಿ ಈ ಥರ ಸಿಗುತ್ತೆ. ದುಡ್ಡು ಉಳಿಸ್ಬೋದು ಅಂತ ಹೇಳಿ ನಮ್ಮ ನಿರ್ದೇಶಕರು ಪಾಪ ಕಷ್ಟಪಟ್ಟು ಅವರ ವೆಬ್ಸೈಟಿಂದ ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಆಮೇಲೆ ನಮ್ಮ ಪ್ರೋಟೋಕಾಲರ್ ಹೋದ್ರು, ಮೇಡಮ್ ಅದೇ ನೋಡಪ್ಪ ಅದೇನೋ ಅವ್ರನ್ನ ಬಿಡ್ತಾ ಇಲ್ವಂತೆ, ಅವ್ರ ಆಧಾರ್ ಕಾರ್ಡ್ ಬೇಕಾದ್ರೆ ಹಿಂಗಾದ್ರು ತರಿಸ್ಕೊಂಡ್ಬಿಡ್ತೀವಿ, ಇದರಲ್ಲಿ ವಾಟ್ಸಪ್ಪಲ್ಲಿ ತರಿಸ್ಕೊಡ್ತೀವಿ. ಅದು ಹಿಂಗೆ ಬಿಡ್ಬೋದು ಮೇಡಮ್, ಅವ್ರು ವಾಟ್ಸಪ್ಪಲ್ಲಿ ತರಿಸ್ಕೊಂಡ್ರು ಬಿಡ್ಬೋದು, ಆದರೆ ಟಿಕೆಟ್ ಇವತ್ತಿಂದಲ್ಲ ಮೇಡಮ್, ಮುಂದಿನ ತಿಂಗಳದು. ಅಷ್ಟು ಅಡ್ವಾನ್ಸ್ ನಮ್ಮ ಡೈರೆಕ್ಟರ್, ಸಾಧ್ಯನೇ ಇಲ್ಲ. ಅವನ ಪ್ರಕಾರ ಈ ಸಿನಿಮಾ ರಿಲೀಸ್ ಆಗೋಗಿದೆ. ನಾವೆಲ್ಲ ಸುಮ್ಮನೆ ಅಂದರೆ ಅವನ ಇಮ್ಯಾಜಿನೇಷನಲ್ಲಿ ನಾವು ಹಿಂದೆ ಒಂದು ಪಿಕ್ಚರ್ ಮುಂದಕ್ಕೆ ಹೋಗ್ಬಿಟ್ಟು ನಾವು ಹಿಂದೆ ನೋಡ್ತಾ ಇರ್ತೀವಲ್ಲ, ಈ ಥರ ಟ್ರೈನ್ ಟ್ರಾವೆಲ್ ನಾವು ಹಿಂದೆ ಈ ಥರ ಮಾಡಿದ್ವಿ, ಪ್ರೆಸ್ ಮೀಟ್ ಮಾಡಿದ್ವಿ. ಆವಾಗ ವಿನೋದ್, ಭೂಷಣ್ ಎಲ್ಲ ಡ್ಯಾನ್ಸ್ ಮಾಡಿದ್ವಿ. ಆವಾಗ ವನಿತಾ ಈ ಥರ ಡ್ಯಾನ್ಸ್ ಮಾಡಿದ್ವಿ. ಪೋಸ್ಟ್ರು ಅವಳದೇ ಜಾಸ್ತಿ ಹಾಕಿದ್ವಿ. ಅದೆಲ್ಲ ಅವ್ನಿಗೆ ಅವಾಗ ಬರ್ತಾ ಇರುತ್ತೆ. ಇಲ್ಲ ಅಮ್ಮ 50 ಡೇಸ್ ಆಗೋಗಿದೆ, 100 ಡೇಸ್ ಆಗೋಗಿದೆ. 100 ಡೇಸ್ ಶೀಟ್ ಕೊಡೋಕ್ಕೆ ನಾನು ಬಂದಿದ್ದೀನಿ. ತುಂಬಾ ನಿಜವಾಗ್ಲೂ ಹೇಳ್ತೀನಿ, ಇವ್ರು 3 ಜನ, ಪದಮ, ಚೈತನ್ಯ ಹಾಗೂ ವೇಣು ಮತ್ತೆ ಮಗ ನೀನು, ತೇಜು ಆವಾಗ ಇರ್ತಿದ್ದ. ಇವರು ಇಷ್ಟೂ ಜನ 3 ಜನ ನನ್ನ ಇಡೀ ಚಿತ್ರವನ್ನ ತಗೊಂಡು ಹೋಗಿದ್ದ ರೀತಿ, ಮತ್ತೆ ವಿನೋದ್ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೆ ಮಗ. ಎಷ್ಟು ಸತಿ ಹೇಳಿದ್ದಾರೆ ಅಂದರೆ ವೇಣು ನಿನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಐ ಥಿಂಕ್ ಚೈತನ್ಯಂಗೆ ಅದೊಂದು ಮಾಯಾಜಾಲ ಇದೆ. ನನಗೆ ಭೂಷಣ್ ಅವ್ನು ಏನೋ ಕೋಪನೇ ಬಂದಿಲ್ಲ, ಅವನಷ್ಟು ಚೆನ್ನಾಗಿದ್ದ, ಅಷ್ಟು ನಗ್ನಾಗ್ತಾ ಇದ್ದ ಅಂತ ಸುಳ್ಳು ಹೇಳಿದ್ದು ನೋಡಿ ಭೂಷಣ್ ಬಗ್ಗೆ. ನನಗೆ ಇನ್ನೊಂದು ಭೂಷಣ್ ಬಗ್ಗೆ ಅನುಮಾನ ಬಂದ್ಬಿಟ್ಟು, ಅಲ್ಲ ಸಾಂಗ್ ಅಂತ ಅವ್ನು ಏನು ಮಾತಾಡಿಲ್ಲ ಮಗ, ಆದ್ರೆ ಮೈಕೆಲ್ಲ ಹೊಡೆದಾಕ್ಬಿಟ್ಟು
ಬರ್ತಾನೆ ಕಣೋ, ಕೇಳೋ ಶೂಟಿಂಗ್ ಅಲ್ಲಿ ಅವ್ನು ಕೋಪ ಬಂದು ಇದೆಲ್ಲ ಕೆಂಪಗಾಗ್ಬಿಟ್ಟು ಈ ಮೈಕ್ ಇದ್ರೆ ಅದಾಗ ಥಪಾರ್ ಅಂತ ಹೊಡೆದು ಏನ್ ವಿನೋದ, ಪಾಪ ಭೂಷಣ ನಿನ್ಗಿದೆಲ್ಲ ಗೊತ್ತಿಲ್ಲ ಮಗನೇ, ತುಂಬಾ ಬಿ ಪಿ ಎಲ್ಲ ಬಹಳ ಹೈಯಲ್ಲಿದೆ, ಏನೋ ಒಂದಿದ್ದನ್ನ ನೋಡಿ ಬಿ ಪಿ ತಣ್ಣಗಾಗಿದೆ, ಅದರಿಂದ ಆ ಸಾಂಗು ಆಗಿದ್ದೇ ಗೊತ್ತಿಲ್ಲ. ಪ್ರಿಯಾನಂದ್ ಅವ್ರನ್ನ ಮರ್ತು ಬಿಟ್ರೆ ಓ ಪ್ರಿಯಾನಂದ್, ನನಗೆ ಆ ಹೆಣ್ಮಗಳದ್ದು ಗೊತ್ತಿವೆ, ಅವ್ರು ಇದ್ದಾಗಲೇ ನಾನು ಜಾಸ್ತಿ ಬರಬೇಕಿತ್ತು ಶೂಟಿಂಗ್ಗೆ, ಬಂದಿದ್ರೆ ಡೈರೆಕ್ಟ್ ಹಿಂಗಿರ್ತಿದ್ದ ಅಂತ ನೋಡ್ತಿದ್ದೆ. ಬಟ್ ತುಂಬಾ ಖುಷಿ ಅನ್ಸುತ್ತೆ, ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ರೀ, ಎಲ್ಲರ ಬಾಯಲ್ಲೂ ಕೂಡ. ಎಲ್ಲೋ ಅಲ್ಲಿ ಹರಿ ಅವ್ನು ತುಂಬಾ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ, ಬಾರು ಎಡಿಟರ್ ನಮ್ಮ ಹರಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಅಲ್ಲಿ ಬಾಂಬೆಯಲ್ಲಿ DI ಮಾಡಕ್ ಹೋಗಿದ್ದಾರೆ ಬೆಂಗಳೂರು, ಇವತ್ತು ಸಂಜೆ ಇಲ್ಲಿ ಬೆಂಗಳೂರು ಬರ್ತಾ ಇದ್ದಾರೆ. ಎಲ್ಲರ ಬಾಯಲ್ಲೂ ಒಂದೇ ವಿಚಾರ, ಈ ಪಿಕ್ಚರ್ ಕ್ಲಾಸಿಕ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ನನಗಂತೂ ಎಷ್ಟು ಕ್ಯೂರಿಯಾಸಿಟಿ ಬೆಳೆಸಿದೆ ಅಂತ ಫಸ್ಟ್ ನೋಡ್ಬೇಕು ಈ ಪಿಕ್ಚರ್ನ ಅಂತ ಹೇಳಿ. ಆಮೇಲೆ ಈ ಚಿತ್ರದ ಸಂಗೀತ ನಿರ್ದೇಶಕರು ನಮ್ಮ ಪ್ರವೀಣ್, ನಾನು 3-4 ಸತಿ ಹೇಳಿದ್ದೀನಿ, ಚೈತನ್ಯಗೂ ಹೇಳಿದ್ದೀನಿ, ಭಾರತ ದೇಶದಲ್ಲಿ ಅತ್ಯಂತ ದುಬಾರಿ ಸಂಗೀತ ನಿರ್ದೇಶಕರು ಯಾರಾದಿದ್ರೆ ಅದು ಸಂತೋಷ್ ನಾರಾಯಣರು. ಅತ್ಯಂತ ಬ್ಯುಸಿ, ಅತ್ಯಂತ ದುಬಾರಿ. ಇವಾಗ ಅಂದ್ರೆ ಕೈಗೆ ಎಟಕದ ಒಂದು ಸಂಗೀತ ನಿರ್ದೇಶಕರು ಅಂತ ನಿರ್ಮಾಪಕರಿಗೆ ಈಗಾಗಲೇ ಅರ್ಥ ಆಗಿದೆ ಅವರಿಗೆ. ಆದ್ದರಿಂದ ಅಂಥ ಸಂಗೀತ ನಿರ್ದೇಶಕರನ್ನ ಕನ್ನಡಕ್ಕೆ ಕರ್ಕೊಂಡು ಬಂದು ಪರಿಚಯ ಮಾಡಿ ಅವರ ಕೈಯಲ್ಲಿ ಒಂದು ರೀತಿಯಾದ ಬೀಚ್ ಸಾಂಗ್ಸ್ ಅನ್ನೆಲ್ಲ ಹಾಕಿಸಿ ಆ ಮ್ಯೂಸಿಕ್ನ ಮಾಡಿಸಿರೋದು ಕೂಡ ಶ್ರೇಯಸ್, ಅದು ನಿನಗೆ ಸಲ್ಲಬೇಕು, ನಿನಗೆ ವಿನೋದನಿಗೆ, ಯಾಕಂದ್ರೆ ನೀವಿಬ್ಬರೇ ಡಿಸೈಡ್ ಮಾಡಿದ್ರಂತೆ ಇವರೇ ಬೇಕು ಅಂತ ಹೇಳಿ. ಕಂಗ್ರ್ಯಾಚುಲೇಷನ್ಸ್. ಅಲ್ಲ ಅರ್ಥ ಆಗೋರಿಗೆ ಅರ್ಥ ಆಗಿದೆ ಪಾಪ, ಯಾಕೆ ಸಿನಿಮಾ ಲೇಟು ಅಂತಂದ್ರೆ ಪ್ರೊಡ್ಯೂಸರ್ ಹೇಳ್ಬೋದಲ್ಲ, ಬಟ್ ಆದರೂ ಕೂಡ ನಿಜವಾದ ಹೇಳ್ತೀನಿ ಪ್ರತಿಭಾವಂತ ಸಂಗೀತ ನಿರ್ದೇಶಕ, ಅದ್ರ ಬಗ್ಗೆ ಡೌಟ್ ಇಲ್ಲ. ಇಲ್ಲಾಂದ್ರೆ ಸುಮ್ಮನೆ ಇಂಡಿಯಾದಲ್ಲಿ ನಂಬರ್ 1 ಸಂಗೀತ ನಿರ್ದೇಶಕ ಆಗಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ಪಾರ್ಟ್ ಆಫ್ ದಿ ಸಿನಿಮಾ ಜರ್ನಿ. ಅಂದ್ರೆ ಇದೆಲ್ಲವೂ ಆಗಬೇಕು, ಹಿಂಗೆಲ್ಲ ಆದ್ರೇ ಆ ಸಿನಿಮಾ ಜರ್ನಿನ ನಾವು ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ. ಮಗುವನ್ನ ಹೇಗೆ 1 ತಿಂಗಳ ಹೆತ್ತ ಮೇಲೆ ನಾವು ಕನ್ಸೀವ್ ಅಂತ ಆದ್ಮೇಲೆ ಅಲ್ಲಿಂದ ಶುರುವಾಗುತ್ತೆ, ಮಗು ಹೆರಿಗೆ ಆಗಿ ಮಗು ಹೊರಗಡೆ ಭೂಮಿ ಮೇಲೆ ಬರೋ ತನಕ ಅದೊಂದು ದಟ್ಸ್ ಎ ಜರ್ನಿ ಆಫ್ ದಿ ಸಿನಿಮಾ, ದಟ್ ಇಸ್ ದ ಸಿನಿಮಾ ಸ್ಟೈಲ್. ಆಮೇಲೆ ತುಂಬಾ ಥ್ಯಾಂಕ್ಸ್. ಅದಕ್ಕೆ ಅವರು ಸಂತೋಷ್ ನಾರಾಯಣ್ ಅಂತ ಒಬ್ಬ ಸಂಗೀತ ನಿರ್ದೇಶಕರು ವೇಣು ಬಗ್ಗೆ ತುಂಬ ಅತ್ಯಂತ ಮೆಚ್ಚಿಕೊಂಡು ಮಾತನಾಡಿದ್ದು, ಮತ್ತೆ ಅವರ ಶ್ರೀಮತಿ ಮೀನಾಕ್ಷಿ ರವರು ಕೂಡ ತುಂಬ ಮೆಚ್ಚಿಕೊಂಡು ಮಾತಾಡಿದ್ದು. ನಾನು ಸಂಗೀತ ನಿರ್ದೇಶನ ಮಾಡಿದ ಸಿನಿಮಾಗಳಲ್ಲಿ ಕೆಲವೇ ಸಿನಿಮಾಗಳು ನನ್ನ ಹೃದಯಕ್ಕೆ ಮನಸ್ಸಿಗೆ ಹತ್ತಿರವಾಗಿರೋದು, ಕ್ಲಾಸಿಕ್ ಅನಿಸೋದು. ಅದರಲ್ಲಿ ಒಂದು ಬಲರಾಮನ ದಿನಗಳು ಅಂತ ಹೇಳಿ, ಅದು ವೆರಿ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಫ್ರಮ್ ದಿ ಸಂಗೀತ ನಿರ್ದೇಶಕರು. ಆಮೇಲೆ ಟಿ ಸೀರೀಸ್ ಅವರು ಸುಮ್ಮನೆ ಬಂದು ಯಾವುದೋ ಒಂದು ಪಿಕ್ಚರ್ ರಿಲೀಸ್ ಆಗ್ತಿದೆ ಅಂತ ಹೇಳಿ ಹಾಡ್ಕೊಂಡು ತಗೊಂಡು ಹೋಗುವಂಥವ್ರಲ್ಲ, ಅಂಥವ್ರು ಬಂದು ಈ ಸಿನಿಮಾಕ್ಕೆ ರೈಟ್ಸ್ ತಗೊಂಡು ಹೋಗಿದ್ದಾರೆ, ಮ್ಯೂಸಿಕ್ ರೈಟ್ಸ್ ಅಂತಂದ್ರೆ ಎಗೇನ್ ಪದ್ದಮ್ಮ, ಇಟ್ಸ್ ಎ ಗ್ರೇಟ್ ಸ್ಟ್ರೆಂತ್ ನಿಮಗೆ. ಆಮೇಲೆ ಈ ಕಲಾವಿದರ ತಂಡಾರಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದರಲ್ಲಿ ಮೊದಲಿಗ ಅಫ್ಕೋರ್ಸ್ ನಾಯಕ ವಿನೋದ್, ಅದಾದ್ಮೇಲೆ ನಮ್ಮ ವಿನಯ ಆಗಲಿ, ಪ್ರಿಯಾನಂದ್ ಆಗಲಿ, ಅಥವಾ ಆ ದಿನಗಳಲ್ಲೂ ಮಾಡಿದ್ದ ಎಲ್ಲ ಕ್ಯಾರೆಕ್ಟರ್ಗಳಾಗಲಿ, ಇವರೆಲ್ಲರೂ ಕೂಡ ಒಂದು ಔಟ್ಸ್ಟ್ಯಾಂಡಿಂಗ್ ಆಗಿ ಬಂದು ನಿಂತ್ಕೊಳ್ತಾರೆ. ಆಮೇಲೆ ನನ್ನ ವಂದಿತನ ಬಗ್ಗೆ ಹೇಳಲೇಬೇಕು, ನನ್ನ ಜೊತೆ ಆ ಹುಡುಗಿ ಲಕ್ಷ್ಮೀಪುತ್ರದಲ್ಲಿ ಬಹಳ ಗ್ಲಾಮರಸ್ ರೋಲಲ್ಲಿ ಪಾತ್ರ ಮಾಡಿದ್ದು. ಈ ಹುಡುಗಿ ಡ್ರೆಸ್ ಈಗ ಹಾಕೊಂಡು ಬಂದಾಗ ರೀಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ, ಅದರಲ್ಲಿ ಅವಳು ನನ್ನ ಗ್ಲಾಮರಸ್ ನೋಡಿ ನನಗೆ ಅದೊಂಥರ ರೂಢಿ ಆಗ್ಬಿಟ್ಟಿತ್ತು. ಅದರಲ್ಲೂ ತುಂಬ ಮುದ್ದಾಗಿ ಪಾತ್ರ ಮಾಡಿದ್ದಾಳೆ. ಇದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆಯಮ್ಮ. ಭೂಷಣ್ ಒಂದು ಸೆಕೆಂಡ್, ಇವರೇ ವಂಡರ್ಫುಲ್ ಡ್ಯಾನ್ಸ್ ಡೈರೆಕ್ಟರ್. ಯಾವತ್ತೂ ಸಿನಿಮಾ ಅನ್ನೋದು ಒಬ್ಬ ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲರೂ ಬೇಕು ಮಗನೆ, ನಾನು ಮರ್ತೋಗ್ತಾರೆ, ನಾನು ಇದು ಮಾಡ್ತಾರೆ, ಖಂಡಿತ ಇಲ್ಲ. ಸಿನಿಮಾ ಯಾರನ್ನೂ ತರೋದಿಲ್ಲ, ಯಾಕಂದರೆ ಎಲ್ಲರೂ ನಿಲ್ತಾರೆ, ಅವ್ರವ್ರ ಕೆಲಸದಲ್ಲಿ ಅವ್ರು ನಿಲ್ತಾರೆ. ಇಷ್ಟು ಚೆನ್ನಾಗಿ ಮಾಡಿದ್ಯಾ ಇದು ಸಾಂಗ್, ಇದು ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್. ಈ ಪಿಕ್ಚರು ಇದೇ ತಿಂಗಳು 26ನೇ ತಾರೀಕು ರಿಲೀಸ್ ಆಗ್ತಿದೆ, ಜೂನ್. ಎಲ್ಲರೂ ನೋಡಿ ಈ ಪಿಕ್ಚರನ್ನು. ಖಂಡಿತವಾಗ್ಲೂ ಇದು ದೊಡ್ಡ ಚರಿತ್ರೆ ಸೃಷ್ಟಿ ಮಾಡೋದ್ರಲ್ಲಿ ಸಂದೇಹನೇ ಇಲ್ಲ. ಈ ನಮ್ಮ ಚೈತನ್ಯ ನಿನ್ನ ನೆಕ್ಸ್ಟ್ ಪಿಕ್ಚರ್ ಮಾಡೋಕ್ಕೆ 100 ಡೇಸ್ ಫಂಕ್ಷನ್ ಎಲ್ಲ ಮಾಡೋಣ, ಇದೇ ವರ್ಷ ಮಾಡೋಣ. 100 ಡೇಸ್ ಫಂಕ್ಷನ್ ಎಲ್ಲ ಮಾಡಿ ಮತ್ತೆ ಅವ್ರ ನೆಕ್ಸ್ಟ್ ಪಿಕ್ಚರ್ಗೆ ಕೊಂಡೋಗೋಣ. ಬಟ್ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಇಡೀ ಟೀಮ್ಗೆ. ವಿ ಲವ್ ಯು ಪದ್ದಮ್ಮ.
ನೀವು ಮಾತುಗಳು ಕೇಳೋದೇ ಚಂದ ತಾನು ದಯವಿಟ್ಟು ಇಲ್ಲೇ ಇರಬೇಕು. ಇದೀಗ ನಮ್ಮ ಯಜಮಾನ ಪಿಕ್ಚರ್ ತೋರಿಸ್ತಾರೆ, ಈ ಸಾಂಗ್ ತೋರಿಸಿ ಒಂದು ಫ್ರೇಮು ಅಲ್ವಾ, ಅಲ್ಲಿ ಅಷ್ಟು ಕೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದೀಗ ಅಲ್ಲೇ ಭೂಷಣ್ ಬಂದ್ಬಿಡಿ. ಭೂಷಣ್ ಸರ್, ಎಸ್ ಪ್ಲೀಸ್ ಜಾಯಿನ್ ಮಾಡಿ. ವಿನಯ್ ಸರ್, ಗ್ರೂಪ್ ಹೋಗ್ಬಿಡಿ. ವಿನಯ್ ಸರ್, ಬನ್ನಿ ಲೇಖ ಲೇಖ ಅವರೇ ಬನ್ನಿ ಪ್ಲೀಸ್. ಹಿಂಗೆ ಇಟ್ಕೋಬೇಕು. ಅಲ್ಲ ಹಿಂಗೆ ಇಟ್ಕೋಬೇಕು. ಹೌದು, ಯಾಕೆ ಹಿಂಗೆ ಇಟ್ಕೊಳಕ್ ಆಗ್ತಿಲ್ವೋ? ಹರಿ ಬಾ. Yes, Hari sir, please join me. ಸರ್ ಬನ್ನಿ, ಹತ್ರ ಬನ್ನಿ ಸರ್. ಹರಿ ಸರ್, ಬಿಡು ಸರ್, ಬನ್ನಿ ನಾರಾಯಣ ಮೇಡಮ್ ಹಿಂದೆ ಅಲ್ಲಿ ಅಲ್ಲೇ ಹತ್ರ ಬರ್ರಿ, ಕ್ಲೋಸ್ ಆಗುತ್ತೆ. ರೆಡಿ. ತೆರೆಕಾಣಲಿದೆ. ಇವತ್ತು ನೀವು ನೋಡಿದ ಹಾಗೆ ಇದು ನಮ್ಮ 3ನೇ ಹಾಡಿನ ಬಿಡುಗಡೆ. ಇದಕ್ಕಿಂತ ಮುಂಚೆ ನಾವು ಟೀಸರ್ ಬಿಡುಗಡೆ ಮಾಡಿದ್ದೀವಿ. ಇನ್ನು ಬಿಡುಗಡೆಗಿಂತ ಮುಂಚೆ, ಸಿನಿಮಾ ಬಿಡುಗಡೆಗಿಂತ ಮುಂಚೆ ಇದರ ಇನ್ನೊಂದು ಹಾಡನ್ನು ನಾವು ರಿಲೀಸ್ ಮಾಡ್ತೀವಿ. ಅದಲ್ಲದೆ ನಮ್ಮ ಟ್ರೈಲರ್ನ ರಿಲೀಸ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಮಾಡಿದ ಮೇಲೂ ಕೂಡ ಎಷ್ಟೋ ಹಾಡುಗಳಿದೆ ಇನ್ನೂ ರಿಲೀಸ್ ಆಗುವಂಥದ್ದು. ಯಾಕೆಂದರೆ ನಾವು ಸಂತೋಷ್ ನಾರಾಯಣನ್ ಅವ್ರ ಹತ್ರ 5 ಹಾಡು ಮಾಡೋಕ್ಕೆ ಕೇಳಿದ್ದು. ಅವರು 8 ಹಾಡು ಮಾಡೋದ್ರ ಕಡೆ 7 ಹಾಡಿಗೆ ಅದನ್ನು ತಂದಿದ್ದಾರೆ. ರೆಕಾರ್ಡಿಂಗಲ್ಲಿ ಕೂಡ ಅವರು ಹಾಡುಗಳನ್ನ ಕಂಪೋಸ್ ಮಾಡಿದ್ದಾರೆ. ಅವರು ಹಾಡುಗಳನ್ನ ಎಷ್ಟು ಚಂದವಾಗಿ ಮಾಡಿದ್ರು ಅಷ್ಟೇ ಅದ್ಭುತವಾಗಿ ಇದರ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕೂಡ ಮಾಡಿದ್ದಾರೆ. ನಮ್ಮ ಈ ಸಿನಿಮಾ ಒಂದು ತಂಡದ ಪರಿಶ್ರಮ. ಮುಂಚೆನೆ ಹೇಳಿದಾಗೆ ಈ ಸಿನಿಮಾ ಆದಿನಗಳು ತರ ಮಾಡಬೇಕು, ಇದನ್ನ ವಿನೋದ್ ಪ್ರಭಾಕರ್ ಅವ್ರಿಗಾಗಿ ಮಾಡಬೇಕು ಅಂತ ನನಗೆ ಮೊದಲು ಬಂದಿದ್ದು ಶ್ರೇಯಸ್ ಅವರು, ನಮ್ಮ ನಿರ್ಮಾಪಕರು. ಶ್ರೇಯಸ್ಸು ಮತ್ತೆ ಪದ್ಮಾವತಿ ಮೇಡಮ್ ಇಬ್ರು ಇದನ್ನ ಬಹಳ ಅದ್ಧೂರಿಯಾಗಿ ಮಾಡಬೇಕು, ಒಂದು ದೊಡ್ಡ ಕನ್ನಡ ಆಡಿಯನ್ಸ್ ನೆನೆಸ್ಕೊಳ್ಳುವಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಆದ್ರಿಂದ ಅವರು ಆಶೀಶ್ ವಿದ್ಯಾರ್ಥಿ, ಅತುಲ್ ಕುಲಕರ್ಣಿ ಅಂತ ದೊಡ್ಡ ಆಕ್ಟರ್ಸ್ನ ಕರ್ಕೊಂಡ್ಬಂದ್ರು, ಸಂತೋಷ್ ನಾರಾಯಣ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಡ್ಬಂದ್ರು. ಬಹಳ ಪ್ರೊಡಕ್ಷನ್ ವ್ಯಾಲ್ಯೂಸ್ಲಿ ಬಹಳ ಮಹತ್ವಾಕಾಂಕ್ಷೆ ಇರುವಂಥ ಸಿನಿಮಾ ಇದು. ಈ ಸಿನಿಮಾದಲ್ಲಿ ನನಗೆ ಜೊತೆಗೆ ವರ್ಕ್ ಮಾಡೋಕ್ಕೆ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ಸ್ ಐ ವರ್ಕ್ ವಿತ್, ಪವರ್ ಹೌಸ್ ಆಫ್ ಅ ಟ್ಯಾಲೆಂಟ್. ಅವ್ರಿಗೆ ಎಷ್ಟು ವರ್ಸಟೈಲ್ ಅಂದರೆ ಇಂಥ ಪಾತ್ರ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಎಲ್ಲ ಥರದ ಪಾತ್ರನೂ ನಿಭಾಯಿಸಬಲ್ಲ ಅಂತ ಅದ್ಭುತವಾದ ನಟ. ಇವ್ರ ಬಗ್ಗೆ ಅನೇಕ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ, ಆದರೆ ಅದರಿಂದ ಇನ್ನೂ ಹೆಚ್ಚು ಹೇಳೋಕ್ಕೆ ಹೋಗೋದಿಲ್ಲ. ನನಗೆ ಆದಿನಗಳಲ್ಲಿ ನನ್ನ ಜೊತೆ ಇದ್ದಂಥ ವೇಣು ಅವರು ಮತ್ತು ಹರಿ ಇಬ್ರು ಈ ಸಿನಿಮಾದಲ್ಲಿ ಕೂಡ ಇದ್ದಾರೆ. ವೇಣು ಸರ್ ಅವರ ಛಾಯಾಗ್ರಹಣ ಮಾಂತ್ರಿಕತೆ ಇಡೀ ಕರ್ನಾಟಕ ನೋಡಿದೆ. ಈ ಸಿನಿಮಾದಲ್ಲಿ ಅದು ಇನ್ನೂ ಹೆಚ್ಚು ಅದರ ಮೆರುಗನ್ನು ನೀವು ಅನುಭವಿಸ್ಬೋದು. ಹರಿ ನನಗೆ ಹಿ ಬೀನ್ ಮೈ ಸ್ಟ್ರೆಂತ್. ನನ್ನ ನರೇಷನ್ಗೆ ಯಾವಾಗಲೂ ಬಹಳ ಒಂದು ರೀತಿಯ ತೀಕ್ಷ್ಣತೆ, ಒಂದು ರೀತಿಯ ಶಾರ್ಪ್ನೆಸ್ ತರೋದು ಹರಿ. ಆ್ಯಂಡ್ ನನ್ನ ಆದಿನಗಳು ಸಿನಿಮಾಗಿಂದ ಇವಾಗಿನ ತನಕ ನನ್ನ ಜೊತೆ ಟ್ರಾವೆಲ್ ಆಗ್ತಾ ಬಂದಿದೆ. ಜೊತೆಗೆ ವಿಶ್ವಾಸ್ ಕಶ್ಯಪ್, ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್. ಯಾಕೆಂದರೆ ಒಂದು ಪೀರಿಯಡ್ ಸಿನಿಮಾ ಕಟ್ಟೋದ್ರಲ್ಲಿ ಒಬ್ಬ ಆರ್ಟ್ ಡೈರೆಕ್ಟರ್ನ ಪಾತ್ರ ತುಂಬ ದೊಡ್ಡದು. 80s 90s ಬೆಂಗಳೂರನ್ನ ಕಟ್ಟೋದ್ರಲ್ಲಿ ವಿಶ್ವಾಸ್ ಕಶ್ಯಪ್ ಅವರ ಪಾತ್ರ ತುಂಬ ದೊಡ್ಡದು. ಜೊತೆಗೆ ನನಗೆ ಅದ್ಭುತವಾದ ಸ್ಟಂಟ್ ಕೊರಿಯೋಗ್ರಾಫರ್ಗಳಿದ್ರು. ವಿಕ್ರಮ್ ಅವರು, ಯೋಗಾನಂದ, ಮತ್ತು ರವಿ ವರ್ಮ ಅವರು, ಭೂಷಣ್ ಮಾಸ್ಟರ್ ನನ್ನ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ್ರು. ಒಂದು ಇಡೀ ಬಹಳ ಪ್ರತಿಭಾವಂತ ನಟರ ದಂಡೇ ಇತ್ತು ಈ ಸಿನಿಮಾದಲ್ಲಿ. ಪ್ರಿಯಾ ಆನಂದ್ ಅವರು ಇದರ ಹೀರೋಯಿನ್, ಗ್ರೇಟ್ ವುಮನ್, ಗ್ರೇಟ್ ಆ್ಯಕ್ಟ್ರೆಸ್. ಅವ್ರ ಜೊತೆ ವರ್ಕ್ ಮಾಡೋದು ಐ ವಾಸ್ ವೆರಿ ಹ್ಯಾಪಿ. ಜೊತೆಗೆ ನನ್ನ ಸ್ನೇಹಿತರು ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ, ಆದಿನಗಳಲ್ಲಿದ್ದವರು ಮತ್ತೆ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಬಚ್ಚನ್ ಪಾತ್ರ ಮಾಡಿದ ದೀಪಕ್ ಆರ್ಯ ಅವರು ಕೂಡ ಈ ಸಿನಿಮಾದಲ್ಲಿ ಸಲೀಮನ ಪಾತ್ರವನ್ನು ಮಾಡಿದ್ದಾರೆ. ವಿನಯ್ ಗೌಡ, ಈಸ್ ಅ ಫೈಂಡ್ ಆಫ್ ದಿಸ್ ಫಿಲ್ಮ್. ಅವ್ರು ಇಷ್ಟು ದಿವಸ ನೀವು ಬಹಳ ಸ್ಟೈಲಿಶ್, ಬಹಳ ಸಫಿಸ್ಟಿಕೇಟೆಡ್ ಪಾತ್ರಗಳನ್ನು ನೋಡಿದ್ರೆ, ಇಲ್ಲಿ ಕಚಡ ನನ್ನ ಮಗ ಅನ್ನೋ ಥರದ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದನ್ನ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು.
ಅವ್ರು ಹೇಳಿದ್ದಾರೆ ಒಂದು ಇಂಟರ್ವ್ಯೂ, ಯಾರು ಈ ಸಿನಿಮಾ ನೋಡಿದ್ರೆ ಏನು ನೆನ್ಪಿಸ್ಕೋಬೇಕು ಅಂದ್ರೆ ಎಂಥ ಕಚರಾದ ಮಗ ಇವರು ಅಂತ ಅನ್ಬೇಕು ಅಂತ ಅವರೇ ಹೇಳಿರೋದ್ರಿಂದ ನಾನು ಸಲಿಗೆಯನ್ನು ತಗೊಂಡಿದ್ದೀನಿ. ರಮೇಶ್ ಇಂದ್ರ ಅವರು ಸ್ವತಃ ಅವರೇ ಒಬ್ಬರು ನಿರ್ದೇಶಕರು. ಈ ಸಿನಿಮಾದಲ್ಲಿ ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅನಿಲ್ ಸಿದ್ದು, ಅರುಣ್, ಅಭಯ್ ಪುನೀತ್, ಆದಿತ್ಯ ಆಶ್ರೇ, ತೇಜಸ್ ಜಯರಾಮ್, ಗಡ್ಡಿ ವಿಶ್ವ ಅವರಿದ್ದಾರೆ ಇಲ್ಲಿ, ಪ್ರತಾಪ್ ನಾರಾಯಣ್, ಅಶ್ವಿನ್, ತೇಜಸ್ ಜಯರಾಮ್, ಆಮೇಲೆ ನಮ್ಮ ಚಿನ್ಮಯ್, ಇಡೀ ಒಂದು ಗ್ಯಾಂಗ್ ಇದೆ, ಸಿಂಗ್ಲಿ ಗ್ಯಾಂಗ್ ಅಂತ. ಅವರೆಲ್ಲರೂ ಒಂದಷ್ಟು ಜನ ಬಂದಿದ್ದಾರೆ ಇಲ್ಲಿ. ನಾನು ಕೆಲವು ಆಕ್ಟರ್ಗಳ ಹೆಸರನ್ನ ಮರ್ತೋದ್ರೆ ದಯವಿಟ್ಟು ಕ್ಷಮಿಸಿ, ಯಾಕಂದ್ರೆ ಇದೊಂದು ಒಂದು ತುಂಬಾ ದೊಡ್ಡ ಕಾಸ್ಟ್. ನನಗೆ ಈ ಮದುವೆನಲ್ಲಿ ಕೆಲಸಕ್ಕೆ ಯಾರೋ ಒಬ್ರು ಹೆಸರು ಮರ್ತೋಗ್ಬಿಡ್ತೀವಲ್ಲ, ಕರೆಯುವಾಗ ಇನ್ವೈಟ್ ಮಾಡುವಾಗ ಆ ಥರ ಇದು. ಆ ರೀತಿ ಒಂದು ಸಂಭ್ರಮದಲ್ಲಿ ಇದೀವಿ ನಾವು 26ನೇ ತಾರೀಕು ಬಿಡುಗಡೆಗೆ. ಸೊ ಇಷ್ಟು ಮಾತನ್ನ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ನಮ್ಮ ಸಿನಿಮಾ ನಾವು ಅಚ್ಚುಕಟ್ಟಾಗಿ ಮಾಡಿದೀವಿ, ನಮಗೆ ನಂಬಿಕೆ ಇದೆ. ಆದರೆ ಪ್ರೇಕ್ಷಕರು ಬಹಳ ಕಷ್ಟಪಟ್ಟರು ಥಿಯೇಟರ್ ಬರ್ತಿಲ್ಲ. ಆಮೇಲೆ ಈ ಸಿನಿಮಾನ ನೀವು ದೊಡ್ಡ ಸ್ಕ್ರೀನಲ್ಲೇ ನೋಡಬೇಕು. ಇದನ್ನ ನೀವು OTT ಬರಲಿ ಆಮೇಲೆ ನೋಡೋಣ ಅನ್ನೋ ಥರ ಸಿನಿಮಾ ಅಲ್ಲ ಇದು. ಇಟ್ ಈಸ್ ಮೇಡ್ ಫಾರ್ ದ ಬಿಗ್ ಸ್ಕ್ರೀನ್. ಅದರಿಂದ ನಿಮ್ಮ ಸಹಾಯ ಬಹಳ ಮುಖ್ಯ ನಮಗೆ ಈಗ ಮಾಧ್ಯಮ ಮಿತ್ರರು. ಯಾಕೆಂದರೆ ನಿಮ್ಮ ಮೂಲಕ ನಾವು ಜನರಿಗೆ ತಲುಪೋಕೆ ಸಾಧ್ಯ. ಜನರನ್ನ ಹೇಗಾರು ಅವ್ರನ್ನ ನಾವು ರೀಚ್ ಮಾಡಬೇಕಾಗಿದೆ. ಅವರು ಒಂದ್ಸತಿ ಈ ಸಿನಿಮಾ ನೋಡಿದ್ರೆ ಅವರೇ ಆಗಿ ಬೇರೆ ಜನಕ್ಕೆ ಹೋಗಿ ಈ ಸಿನಿಮಾ ನೋಡಿ ಅಂತ ಹೇಳ್ತಾರೆ ಅಂತ ನಂಬಿಕೆ ನನಗಿದೆ. ಆದರೆ ಮೊದಲು ಅವರು ಬರೋದಕ್ಕೆ ನಮ್ಮ ಶ್ರಮ ನಾವು ಹಾಕ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಹಾಯ ನಮಗೆ ತುಂಬ ಮುಖ್ಯ. ಇಷ್ಟನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಆ ದಿನಗಳು ನನಗೆ ಈ ಭೂಗತ ಜಗತ್ತೇನಿದೆ, ಬೆಂಗಳೂರು ಭೂಗತ ಜಗತ್ತಿನ ಪರಿಚಯ ಆಗಿದ್ದು ನನಗೆ ಅಗ್ನಿಶ್ರೀಧರ್ ಅವ್ರ ಮೂಲಕ. ಯಾಕೆಂದ್ರೆ ನಾನು ಅಕಾಡೆಮಿಕ್ ಬ್ಯಾಕ್ಗ್ರೌಂಡ್ ಇಂದ ಬಂದಂಥವ್ರು. ನಮ್ಮ ತಂದೆ ತಾತ ಎಲ್ಲ ಪ್ರೊಫೆಸರ್ಸ್. ನನಗೂ ಭೂಗತ ಜಗತ್ತಿಗೂ ಯಾವುದೇ ರೀತಿಯ ಸಂಬಂಧ ಇರಲಿಲ್ಲ. ಅದರಿಂದ ನನಗೆ ಆ ಲೋಕದ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಅವ್ರ ಮೂಲಕ. ಆಗ ನಾನು ಎಷ್ಟೋ ಜನ ಅಂಡರ್ವರ್ಲ್ಡ್ ಅವ್ರು ಪರಿಚಯ ಮಾಡಿಕೊಟ್ರು. ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಅದು ಹೇಗೆ ನಡೆಯುತ್ತೆ, ಅಲ್ಲಿ ವ್ಯವಹಾರ ಹೇಗೆ ನಡೆಯುತ್ತೆ ಎಲ್ಲ ಪರಿಚಯ ಮಾಡಿಕೊಟ್ಟಿದ್ದು ಅಗ್ನಿಶ್ರೀಧರ್ ಅವರು. ಈಗ 15 ವರ್ಷದ ನಂತರ 19 ವರ್ಷ ಆಗಿದೆ ಆ ದಿನಗಳು ಬಂದು. 19 ವರ್ಷದ ನಂತರ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಭೂಗತ ಜಗತ್ತಿನ ಬಗ್ಗೆ ಇರುವಂಥ ಅನೇಕ ಪುಸ್ತಕಗಳನ್ನು ಓದಿದೆ. ಶ್ರೀಧರ್ ಸರ್ ಬಂದಿರುವಂಥದ್ದು, ರವಿ ಬೆಳಗೆರೆ ಅವರು ಬಂದಿರುವಂಥದ್ದು, BK ಶಿವರಾಮ್ ಅವರು ಬಂದಿರುವಂಥದ್ದು, ಹುಸೇನ್ ಝೈನಿ ಅಂತ ಅವರು ರೈಟರ್ ಇದ್ದಾರೆ. ಅವರು ಡೋಂಗ್ರಿ ಟು ದುಬೈ ಅಂತ ಒಂದು ಪುಸ್ತಕವನ್ನು ಬಂದಿದ್ದಾರೆ. ಮುಂಬೈ ಮಾಫಿಯಾ ಕ್ವೀನ್ಸ್ ಆಫ್ ಮುಂಬೈ ಅಂತ ಪುಸ್ತಕ ಬಂದಿದೆ. ಈ ರೀತಿ ಅನೇಕ ಪುಸ್ತಕಗಳನ್ನು ಓದಿದೆ. ಅಂಡರ್ವರ್ಲ್ಡ್ ಬಗ್ಗೆ ರಿಸರ್ಚ್ ಮಾಡಿದೆ. ಆಮೇಲೆ ಅನೇಕ ಪೊಲೀಸ್ ಆಫೀಸರ್ಗಳನ್ನ ಮೀಟ್ ಮಾಡಿದೆ. ಆಮೇಲೆ ಡೇನಿಯಲ್ ಜಾರ್ಜ್ ಅಂತ ಅವರು ತುಂಬ ದೊಡ್ಡ ಕ್ರೈಮ್ ರಿಪೋರ್ಟರ್ ಇದ್ದಾರೆ, ಹಿಂದಿನವರು. ಅಂದರೆ 80s 90s ತುಂಬ ಆಕ್ಟಿವ್ ಆಗಿದ್ದಂಥವ್ರು. ಅವರು ನನಗೆ ಈ ಸಿನಿಮಾದಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಇದ್ರು. ಸೊ ಅವರೆಲ್ಲರ ಮೂಲಕ ನಾನು ಕಲೆ ಹಾಕಿದ್ದನ್ನ ಮತ್ತೆ ಒಂದು ಕಾಲ್ಪನಿಕ ಕಥೆಯಾಗಿ ಹಿಡಿದಿರುವಂಥದ್ದು ಇದು. ಆ ದಿನಗಳು ಒಂದು ಅಥೆಂಟಿಕ್ 100% ಸತ್ಯ ಕಥೆ ಆಗಿತ್ತು. ಆದರೆ ಇದು 100% ಸತ್ಯ ಕಥೆ ಅಂತ ಹೇಳೋದಿಲ್ಲ. ಸ್ಫೂರ್ತಿ ಇದೆ, ಭೂಗತ ಜಗತ್ತಿನ ಅನೇಕ ವ್ಯಕ್ತಿಗಳ ಘಟನೆಗಳ ಸ್ಫೂರ್ತಿ ಈ ಸಿನಿಮಾಗಿದೆ. ಆದರೆ ಇವತ್ತು ಕಾಲ್ಪನಿಕ ಕಥೆ. ಸಿಹಿ ಗಾಳಿ ಒಂದು ಆಲ್ ಟೈಪ್ ಸೂಪರ್ ಹಿಟ್ ಸಾಂಗ್, ಅದನ್ನ ಬೀಟ್ ಮಾಡೋಂಥ ಸಾಂಗ್ ನಿಮ್ಗೆ ಅನ್ಸಿದ್ರೆ? ಅದು ಜನರಿಗೆ ಬಿಟ್ಟಿದ್ದು. ಅದು ಇಳಯರಾಜ ಸರ್, ಇದು ಸಂತೋಷ್ ನಾರಾಯಣ್ ಅವರು. ಸೊ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಿಹಿ ಗಾಳಿ ಮತ್ತು ಆ ದಿನಗಳು ಎಷ್ಟು ದೊಡ್ಡ ಹಿಟ್ ಆಗೋ ಅಷ್ಟೇ ದೊಡ್ಡ ಹಿಟ್ಟು ನಮ್ಮ ಈ 7 ಹಾಡುಗಳಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಒಟ್ಟು 7 ಹಾಡುಗಳಿದೆ ಸರ್ ಈ ಸಿನಿಮಾದಲ್ಲಿ. ಒಂದು ಅಂದರೆ ಎಷ್ಟು ವೈವಿಧ್ಯತೆ ಇದೆ ನಮ್ಮ ಆಲ್ಬಮಲ್ಲಿ. ಒಂದು ರಘು ದೀಕ್ಷಿತ್ ಅವ್ರು ಹಾಡಿರುವಂಥ ಒಂದು ಬೆಂಗಳೂರು ಒಂದು ರಾಕ್ ಆ್ಯಂಥಮ್ ಇದೆ. ಒಂದು ರ್ಯಾಪ್ ಸಾಂಗ್ ಇದೆ ಆಲೋಕೆ ಮಾಡಿರುವಂಥದ್ದು. ಒಂದು ಟಪಾನ್ ಕೂತ್ ಹಾಡು, ಅದೇ ಟಾಟಾ ಟಾಟಾ ಅಂತ ಏನು ಬಂದಿದೆ ಅದು ಇದೆ. ಈ ಕ್ಲಬ್ ಸಾಂಗ್ ಇವತ್ತು ನೀವು ಕೇಳಿದಿರಿ. ಒಂದು ಕ್ಲಾಸಿಕಲ್ ಮೋಲ್ಡಲ್ಲಿ ಒಂದು ಹಾಡಿದೆ. ಈ ರೀತಿ ಎಲ್ಲ ರೀತಿಯ ವಿಭಿನ್ನತೆ ಉಳ್ಳ ಆಲ್ಬಮ್ ಇದು. ಡ್ಯೂರೇಷನ್ 2 ಗಂಟೆ 25 ನಿಮಿಷ ಇದೆ ಸರ್ ಒಟ್ಟಾರೆ ಸಿನಿಮಾ. ಸರ್ ಪಾರ್ಟ್ 2 ಪ್ಲಾನ್ ಇದೆಯಾ ಅಂತ? ಇಲ್ಲ ಸರ್, ಅದು ನೀವು ಈ ಸಿನಿಮಾ ನೋಡಿದ್ರೆ ಇದು ಪಾರ್ಟ್ 2 ಆಗಲ್ಲ ಅಂತ ಗೊತ್ತಾಗುತ್ತೆ. ಮನೆಯಲ್ಲಿ ಎಂಡಿಂಗ್ ಕೆಲವು ಸಿನಿಮಾ ತೋರಿಸ್ತಾರೆ, ಎಲ್ಲ ನೆಕ್ಸ್ಟ್ ಪಾರ್ಟ್ಗೆ ಲಿಂಕ್ ಅದನ್ನ ಕೊಟ್ಟಿದ್ದೀರಾ ಅಂತ?
ಇಲ್ಲ, ಇದರಲ್ಲಿ ಪಾರ್ಟ್ 2 ಇಲ್ಲ ಸರ್. ಇದು ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಂತ ನಾವು ಕರೆದಿದ್ದೀವಿ. ಅದರಿಂದ ಒಂದು ರೀತಿ ನೀವು ಇದೇ part 2. ವಿನೋದ್ ಸರ್, ಇಲ್ಲಿ ವಿನೋದ್ ಸರ್, ಇವತ್ತಿನ ಕ್ಷಣಕ್ಕೆ ನೀವು ಕಮರ್ಷಿಯಲ್ ಹೀರೋ, ಪ್ರೊಡ್ಯೂಸರ್ ಆಲ್ಸೋ. ನಿಮಗೆ ಇವತ್ತು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಇಂಡಸ್ಟ್ರಿಯ ಲೆಕ್ಕಾಚಾರಗಳು ನಿಧಾನಕ್ಕೆ ಗೊತ್ತಾಗಿರುತ್ತೆ ನಿಮ್ಮ ಅನುಭವಕ್ಕೆ. KVN ಪ್ರೊಡಕ್ಷನ್ ಜಾಯಿಂಟ್ ಆಗಿದೆ, ಅದು ಯಾವ ರೀತಿ ಸಪೋರ್ಟಿವ್ ಆಗ್ಬೋದು? ಕಾರ್ತಿಕ್ ಥ್ಯಾಂಕ್ ಯು ಆ್ಯಂಡ್ ಗುಡ್ ಮಾರ್ನಿಂಗ್. ಖಂಡಿತ ನಾನು ಒಬ್ಬ ನಿರ್ಮಾಪಕನ ಒಂದು ಏನು ಅನುಭವ ಇದೆ ಅದನ್ನೆಲ್ಲ ನಾನು ಶ್ರೇಯಸ್ ಅವ್ರಿಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. 7 ಕೋಟಿ ಮೇಲೆ ದಾಟ್ಬೇಡ ಸಿನಿಮಾ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಮಾಡಬೇಡಿ. ಯಾಕಂದರೆ ಈ ಸಿನಿಮಾ ಬಂದು ಬಿಫೋರ್ ಮಾದೇವ ನನಗೆ ಆಗಿತ್ತು. ಸೊ ನನಗೆ ಗೊತ್ತಿರಲಿಲ್ಲ ಥಿಯೇಟ್ರಿಕಲ್ಲಿ ಎಷ್ಟು ಓಪನಿಂಗ್ ಸಿಗುತ್ತೆ, ಎಷ್ಟು ಚೆನ್ನಾಗಿ ಆಗುತ್ತೆ ಅನ್ನೋದು. ಸೊ ನಾನು ಹೇಳಿದ್ದೆ. ಬಟ್ ಅವರು ಆ್ಯಂಡ್ ಅವ್ರ ತಾಯಿಯವರು ಪದ್ಮಾವತಿ ಅವರು ತುಂಬ ಪ್ಯಾಷನೇಟ್ ಆಗಿದ್ರು. ಇಲ್ಲ, ಈ ಸಿನಿಮಾ ನಾವು ಮಾಡಬೇಕು ಅಂದರೆ ದೊಡ್ಡದಾಗೆ ಮಾಡಬೇಕು, ದೊಡ್ಡ ಸ್ಕೇಲಲ್ಲೇ ಮಾಡಬೇಕು ಅಂತ ಅವರಿದ್ದು. ಸೊ ಹಾಗಾಗಿ ಅವರು ಆ್ಯಂಡ್ ಚೈತನ್ಯ ಸರ್ ಜೊತೆ ಡಿಸ್ಕಸ್ ಮಾಡಿದಾಗ, ಬಟ್ ಬಜೆಟಿಂಗ್ ವೈಸ್ ಚೈತನ್ಯ ಸರ್ ಏನು ಇನ್ವಾಲ್ವ್ ಆಗಿರಲಿಲ್ಲ. ಬಟ್ ನಾವು ಎಷ್ಟು ಕಂಟ್ರೋಲ್ ಮಾಡಕ್ಕೆ ಹೋದ್ರು ಬಟ್ ಸ್ಕೇಲ್ ದೊಡ್ಡದಾಗ್ತಾನೆ ಹೋಗ್ತಿತ್ತು. ಯಾವಾಗ ಸಂತೋಷ್ ನಾರಾಯಣ್ ಅವರು ಒಳಗಡೆ ಬಂದರು ಅದಕ್ಕಿಂತ ನೆಕ್ಸ್ಟ್ ಸ್ಕೇಲ್ ಹೋಯಿತು. ಬಟ್ ಎಂಡ್ ಆಫ್ ದ ಡೇ ಎಲ್ಲ ಕೂತ್ಕೊಂಡು ಲೆಕ್ಕಾಚಾರ ನೋಡಿದಾಗ ಇವತ್ತು ಆ್ಯಂಡ್ ಮಾದೇವನು ಆಗಿರೋದ್ರಿಂದ ನನಗೆ ಆ್ಯಂಡ್ ಟಿ ಸೀರೀಸ್ ಅವರು ಬೈ ಮಾಡಿದ್ರು ಸಿನಿಮಾನ. ಸೊ ಎಲ್ಲ ಲೆಕ್ಕಾಚಾರ ನೋಡಿದಾಗ ಚೆನ್ನಾಗಾಗ್ತಿದೆ. ಆ್ಯಂಡ್ ಪ್ರೊಡ್ಯೂಸರ್ ಅವ್ರಿಗೆ ಖಂಡಿತ ಹಾಕಿರೋ ಬಂಡವಾಳ ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇವತ್ತಿಗಿದೆ. ಆ್ಯಂಡ್ ಅದು ಭಾಳ ಎಚ್ಚರವಾಗಿಯೇ ನಾವು ನಿರ್ಮಾಪಕ ಸ್ಥಾನದಲ್ಲಿ ನಿಂತ್ಕೊಂಡು ಭಾಳ ಎಚ್ಚರವಾಗಿ ನಾವು ಒಂದೊಂದು ಹೆಜ್ಜೆನೂ ಮುಂದೆ ಇಟ್ವಿ. ಆ ಥರ ನೋಡ್ಬೇಕಾದ್ರೆ ಬಿಕಾಸ್ ಆ ದಿನಗಳಲ್ಲಿರೋ ಕಾಸ್ಟ್ ಅಷ್ಟೂ ಬರಬೇಕು, ವಾಪಸ್ ಬರಬೇಕು ಅಂತ ಇಷ್ಟಪಟ್ಟಿದ್ದು ಶ್ರೇಯಸ್ ಅವರು. ಸೊ ನಿಮ್ಗೆ ಗೊತ್ತಲ್ವ ಯಾರು ಬಂದಾಗ ಎಷ್ಟಾಗುತ್ತೆ, ಬಡ್ಜೆಟ್ ಎಷ್ಟಾಗುತ್ತೆ ಅನ್ನೋದು. ಆ್ಯಂಡ್ ಸಿನಿಮಾ ಭಾಳ ಚೆನ್ನಾಗಿ ಬಂದಿದೆ, ದೊಡ್ಡದಾಗಿ ಬಂದಿದೆ, ದೊಡ್ಡ ಸ್ಕೇಲಾಗಿ ಬಂದಿದೆ. ಆ್ಯಂಡ್ KVN ಅವರು ನಮಗೆ ಆನೆ ಬೆಲ ಇದ್ದಂಗೆ. ಒನ್ ಆಫ್ ದಿ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ಇವತ್ತು ಇಂಡಸ್ಟ್ರಿಯಲ್ಲಿ ಇರೋದು KVN ಅವರು. ಸುಪ್ರೀತ್ ಸರ್ ಆಗಲಿ, ವೆಂಕಟ್ ಸರ್ ಆಗಲಿ. ಸೊ ಅವರು ಸಿನಿಮಾ ನೋಡಿದ್ದಾರೆ, ಸಿನಿಮಾ ನೋಡಿ ಖುಷಿ ಪಟ್ಟು ಅವರು ಏನು ಡಿಸ್ಟ್ರಿಬ್ಯೂಷನ್ ಅನುಭವ ಏನಿದೆಯೋ ಅದನ್ನು ದುಪ್ಪಟ್ಟು ಮಾಡಿ, ಇಲ್ಲ ಈ ಸಿನಿಮಾ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರವೀಣ್ ಅವರು ಏನು PR ಪ್ರವೀಣ್ ಅವರಿರಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿ ಸಿನಿಮಾ ಚೆನ್ನಾಗಿ ಬಂದಿದೆ, ಇದನ್ನು ರೀಚ್ ಮಾಡಿದ್ರೆ ಖಂಡಿತ ಈ ಸಿನಿಮಾ ನಿಂತ್ಕೊಳ್ಳುತ್ತೆ, ಗೆಲ್ಲುತ್ತೆ ಅನ್ನೋ ನಂಬಿಕೆ ಅವ್ರು ಕೊಟ್ಟಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಇದು ನಿಮಗೆ ನಾನು ನಿಮ್ಮ ಹತ್ರ ಮೊನ್ನೆ ಇಂಟರ್ವ್ಯೂ ನಾನು ತುಂಬಾ ಮಾತಾಡಿದ್ದೀನಿ ಸಿನಿಮಾ ಸ್ಟಾರ್ ಕಾಸ್ಟ್ ಬಗ್ಗೆ ಆಗಲಿ, ಎಲ್ಲರ ಬಗ್ಗೆ ಆಗಲಿ. ಬಟ್ ಈಗ ನೀವು ಕೇಳಿದ ಕ್ವಶನ್ಗೆ ಆನ್ಸರ್ ವಿನೋದ್ ಸರ್, ಎಸ್ ಸರ್. ಯಾವುದೇ ಹೀರೋ ಆದರೂ ಕೂಡ ಭೂಗತ ಲೋಕದ ಸಿನಿಮಾಗಳನ್ನು ಒಪ್ಕೊಳ್ಳಿಕ್ಕೆ ಭಯಪಡ್ತಾರೆ. ಕೆಲವು ಜನ ಹಿಂದೆ ಹೇಳೋದು ಸಹಜ, ಆದರೆ ನೀವು ಮುಂದೆ ಹೇಳ್ತಿದ್ದೀರಾ. ಸೊ ಹೇಗೆ ಸವಾಲನ್ನು ಸ್ವೀಕರಿಸ್ತಾರೆ? ಯಾಕಂತೇಳಿದ್ರೆ ಭೂಗತ ಲೋಕದ ಸಿನಿಮಾಗಳಂತ ಹೇಳಿದ್ರೆ ಒಂದಿಷ್ಟು ವಿವಾದಗಳು ಹುಟ್ಟೋದು ಸಹಜ, ಕಾನೂನು ಹೋರಾಟಗಳು ಹುಟ್ಟೋದು ಸಹಜ. ಸೊ ಹಾಗಾಗಿ ಯಾವ ರೀತಿ ಹೇಳ್ತೀರಾ ಸರ್? ಮೊದಲನೇದಾಗಿ ಒಬ್ಬ ನಟ ಯಾವುದಕ್ಕೂ ಹೆದರಬಾರ್ದು. ಯಾವ ಒಂದು ಪಾತ್ರ ಬಂದ್ರೂ ಅದನ್ನು ಮಾಡಬೇಕು, ನಿಭಾಯಿಸಬಲ್ಲ ಅನ್ನೋ ನಂಬಿಕೆ ಇದ್ರೆ ಖಂಡಿತ ಯಾವುದೇ ಒಂದು ಪಾತ್ರ ಬಂದರೂ ಮಾಡೇ ಮಾಡ್ತಾರೆ ಸರ್. ಎರಡನೇದಾಗಿ ನಮಗೆ ಇದು ಕಾಲ್ಪನಿಕ ಸಿನಿಮಾ, ಇದು ಒರಿಜಿನಲ್ ಸಬ್ಜೆಕ್ಟ್ ಅಲ್ಲ ಅಂತ. ದಿಸ್ ಇಸ್ ಫಿಕ್ಷನ್ ಸಿನಿಮಾ. ಒಂದಿಷ್ಟು ಇನ್ಫ್ಲುಯೆನ್ಸ್ ಇರ್ಬೋದು, ಬೇರೆಯವರ ಒಂದು ಹೆಸರುಗಳಾಗಲಿ ಅಥವಾ ಇನ್ಫ್ಲುಯೆನ್ಸ್ ಇರ್ಬೋದು. ಹಾಗಾಗಿ ನನಗೆ ಯಾವುದೇ ರೀತಿ, ಯಾಕಂದರೆ ಇದು ಸಿನಿಮಾ ರೀತಿಯಲ್ಲಿ ನೋಡಿದಾಗ ನಿಮಗೆ ಏನು ಅನಿಸಲ್ಲ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಬಯೋಪಿಕ್, ಟು ಬಿ ಫ್ರ್ಯಾಂಕ್. ಬಯೋಪಿಕ್ ಮಾಡಿದಾಗ ಇವೆಲ್ಲ ನಿಮಗೆ ಅನಿಸ್ಬೋದು, ಎಲ್ಲ ಅದನ್ನು ಮಾಡ್ತಾ ಇದೀವಿ ಅಥವಾ ಅವರ ಫ್ಯಾಮಿಲಿಯಿಂದ ಏನಾದರೂ ಪ್ರಾಬ್ಲಮ್ ಬರ್ಬೋದು ಅಥವಾ ಬೇರೆಯವ್ರ ಬಗ್ಗೆ ಬರ್ಬೋದು ಅಂತ. ಇಸ್ ನಾಟ್ ಅ ಬಯೋಪಿಕ್ ಮಾಡಿದ್ರೆ ಖಂಡಿತ ಒಂದು ಅವರ ಪರ್ಮಿಷನ್ಗಳು ಬೇಕಾಗುತ್ತೆ. ಸೊ ಯಾವುದೇ ರೀತಿಯಾದ ಭಯ ಇಲ್ಲ. ಹಾಗಾಗಿ ಆ್ಯಂಡ್ ಮೋರ್ ಓವರ್ ನನಗೆ ಭಾಳ ಈಸಿ ಇತ್ತು ಈ ಸಿನಿಮಾ ನಿಭಾಯಿಸೋದು. ಬಲರಾಮ ಅನ್ನೋದು ಏನಕ್ಕೆ ಅಂದರೆ ಐ ವಾಸ್ ಬಾರ್ನ್ ಅಂಡ್ ಬಾಟ್ ಅಪ್ ಇನ್ ಫ್ರೆಜರ್. ಈ ಕಡೆ ಶಿವಾಜಿನಗರ ಇತ್ತು, ಈ ಕಡೆ ಟ್ಯಾನರಿ ರೋಡ್ ಇತ್ತು. ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಫ್ರೆಜರ್ ಟೌನ್. ಈ ಕಡೆ ಮಾಸ್ ರೋಡ್ ಇತ್ತು. ಸೊ ನನ್ನ ಚೈಲ್ಡ್ಹುಡ್ ಫುಲ್ಲು ನಾನು ಬಂದು ಎಲ್ಲ ಹುಡುಗರು ಅದಾದ್ಮೇಲೆ ಎಲ್ಲ ನೋಡ್ಕೊಂಡೇ ಬೆಳೆದಿದ್ದೀನಿ ಸರ್ ಅಲ್ಲಿ. ಎಲ್ಲ ರೌಡಿಸಮ್ ಆಗಲಿ, ಎಲ್ಲ ಹುಡುಗರು ಆಗಲಿ. ಸೊ ನಾವು ಅದೇ ಒಂದು ಗಾಳಿ ಪಟ್ಟಕ್ಕೆಲ್ಲ ಜಗಳಗಳ ಆಡಿರೋದು ಉಂಟು, ಸುಮ್ಮನೆ ಯಾವುದೋ ಒಂದು ಪಾರಿವಾಳಕ್ಕೆಲ್ಲ ಜಗಳಗಳ ಆಡಿರೋದು ಉಂಟು. ಸೊ ಐ ಸೀನ್ ದಟ್ ಇದು ಆ ಫೀಲ್ಡ್ ನಾನು ನೋಡ್ಕೊಂಡು ಬೆಳೆದಿದ್ದೀನಿ. ನಮ್ಮ ಹುಡುಗರು ಎಷ್ಟೊಂದು ಜನ ಕೇಸಿಗೆ ಹೋಗಿದ್ದಾರೆ, ಎಷ್ಟೊಂದು ಜನ ಏನೂ ಮಾಡಿರಲ್ಲ, ಸುಮ್ಮನೆ ಬಾರ ವರ್ಷ ಅಂತ ಹೆಗಲ್ ಮೇಲೆ ಕೈ ಹಾಕೊಂಡು ಹೋಗಿ ಏನೋ ಕೇಸ್ಗಳು ಮಾಡ್ಬಿಟ್ಟು ಆ ಥರ ಆಗಿರೋದು ನೋಡಿದ್ದಾರೆ.
ನಾನು ಜೆಸಿಗೆಲ್ಲ ಹೋದಾಗ ಏನು ಕೇಸ್ಗಳೇ ಮಾಡಿರೋ ಹುಡುಗರು ಮಾಡದೇ ಇರೋ ಹುಡುಗರೆಲ್ಲ ಹಣ ಏನೋ ಹಂಗೆ ಆಗ್ಬಿಡ್ತು ಅಂತೆಲ್ಲ ಹೇಳಿರೋದನ್ನ ನೋಡಿದ್ದೀನಿ. ಸೊ ಆ ಕಷ್ಟಗಳೆಲ್ಲ ನನ್ನ ಫ್ರೆಂಡ್ಸ್ ತುಂಬಾ ಜನ ಆಗಿದ್ದಾರೆ. ಹಾಗಾಗಿ ಇವತ್ತಿಗೂ ನನಗೆ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮಾದೇವ ಸಿನಿಮಾ ಹೊರಗಡೆ ಬರೋಕ್ ಮುಂಚೆ ಸಾಕಷ್ಟು ಪ್ರಾಬ್ಲಮ್ಗಳಿತ್ತು. ಸುಮಾರು ಜನ ಸ್ಟೇಗಳೆಲ್ಲ ತಂದಿದ್ರು, ಬಹಳ ಪ್ರಾಬ್ಲಮ್ಗಳಿತ್ತು. ನನಗೆ ಮುಂಚೆನೆ ಪರಿಚಯ ಆಗಿದ್ದು ಅಗ್ನಿಶ್ರೀಧರ್ ಸಾಹೇಬ್ರು ಹಾಗೂ ಭಜನ್ ಸಾಹೇಬ್ರು. ನನಗೆ ಬಹಳನೇ ಒಂದು ಫ್ಯಾಮಿಲಿ ಫ್ರೆಂಡ್ಸ್, ನಮ್ಮ ತಂದೆಯ ಮೇಲೆ ತುಂಬಾ ಗೌರವ ಇದೆ ಅವ್ರಿಗೆ. ಹಾಗಾಗಿ ನನಗೆ ಮಾದೇವ ರಿಲೀಸ್ ಆಗೋಕ್ಕೆ ಅವರು ಎಲ್ಲರನ್ನು ಕರೆಸಿ ಕೂರಿಸಿ ಇವೆಲ್ಲ ಮಾಡಬೇಡಿ, ಸಿನಿಮಾ ರಿಲೀಸ್ ಆಗಲಿ ಅಂತ ಹೇಳಿ ಒಂದು ಮಾತು ಹೇಳ್ತಾರೆ, ಇವನು ನನ್ನ ಮನೆ ಮಗ, ಈ ಸಿನಿಮಾಗೆ ಯಾರು ಏನೋ ಪ್ರಾಬ್ಲಮ್ ಮಾಡಬಾರ್ದು ಅಂತ ರಿಲೀಸ್ ಮಾಡಿಸಿ ಸಿನಿಮಾ ಹೋಗಿ ಅಲ್ಲೇ ಕನಕಪುರ ರೋಡಲ್ಲಿ ಸಿನಿಮಾ ನೋಡ್ಕೊಂಡ್ ಬಂದು ನನಗೆ ಫೋನ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೆ ನೀನು ಅಂತ ಹೇಳಿದವರು. ಸೊ ಹಾಗಾಗಿ ನನಗೆ ಏನು ಅವ್ರಿಗೂ ನನ್ನ ಬಗ್ಗೆ ಒಂದು ನಾನು ಬೆಳಿಬೇಕು, ಚೆನ್ನಾಗಿ ಮಾಡಬೇಕು ಅಂತ ಒಂದು ಒಲವಿದೆ. ಸೊ ಹಾಗಾಗಿ ಯಾರು ಯಾವುದು ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಗೊತ್ತಿದೆ ಸರ್. ನಿಮ್ಮ ಸಿನಿಮಾ ಜೊತೆಗೆ ನಿಮ್ಮ ಸಿನಿಗ್ರಾಫಿ ಈ ಸಿನಿಮಾ ಎಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತೆ? ಯಾಕಂದ್ರೆ ಒಂದು ಕೇಳಿ ಆಗ್ತಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗ್ತದೆ. ಈ ಸಿನಿಮಾ ನಿಮ್ಮ ಸಿನಿಗ್ರಾಫಿ ಎಷ್ಟು ಇಂಪಾರ್ಟೆನ್ಸ್? ಸರ್ ಖಂಡಿತ. ಈಗ ನನ್ನ ಗ್ರಾಫ್ ನೀವು ನೋಡ್ಕೊಂಡ್ ಬಂದ್ರೆ ಮಾದೇವ ಇಂದ ನಾನು ಟೋಟಲ್ ಚೇಂಜ್ ಆಗಿದ್ದೀನಿ. ಸೊ ಅಲ್ಲಿಂದ ನೆಲ್ಸನ್ ಆಗಲಿ ಅಥವಾ ಬಲರಾಮ ಆಗಲಿ, ನನ್ನ ಸಿನಿಮಾ ರಾಘವ ಲಂಕಸೂರ ಆಗಲಿ, ಇದೆಲ್ಲನೂ ಬೇರೆ 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 ಪಾತ್ರಗಳು ಮಾಡ್ತಿದ್ದೀನಿ. ಬಟ್ ಇವತ್ತು ನಾನು ಈ ಸ್ಟೇಜ್ ಮೇಲೆ ಹೇಳಕ್ ಇಷ್ಟಪಡ್ತೀನಿ, ನನ್ನ ಸಿನಿ ಕರಿಯರ್ ಅಲ್ಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸಿನಿಮಾ ಇದು ಬಲರಾಮ. ದೊಡ್ಡ ಸಿನಿಮಾ, ನನಗೆ ದೊಡ್ಡ ವೆಚ್ಚದಲ್ಲಿ ನಡೆದಿರುವಂತ ಸಿನಿಮಾ. ಯಾಕಂದ್ರೆ ನನಗೆ ಮಾದೇವ ಪ್ರೀವಿಯಸ್ ಏನಾಗಿದೆಯೋ ಅದಕ್ಕಿಂತ ದುಪ್ಪಟ್ಟು 2.5-3 times ನನ್ನ ಮೇಲೆ ಬಂಡವಾಳ ಹೂಡಿ ಈ ಸಿನಿಮಾನ ಮಾಡಿದ್ದಾರೆ. ಸೊ ಅವ್ರಿಗೆ 100% ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ನಮಗಿದೆ. ಎಲ್ಲರೂ ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ನೀವು ಹುಡುಗರ ನಿರ್ಮಾಪಕರ ನಾಯಕ, ಪ್ರಮೋಷನ್ ಲಾಸ್ಟ್ ಟೈಮ್ ನೋಡಿದ್ವಿ ಮಾಡಿದ್ರೆ ಬಹಳಷ್ಟು ಇನಿಷಿಯೇಟಿವ್ ತಗೊಂಡಿದ್ವಿ. ಈ ಸಿನಿಮಾಗೆ ಏನು ಪ್ಲಾನ್ ಮಾಡ್ತೀವಿ? ಸರ್ ತುಂಬಾ ಪ್ಲಾನ್ಸ್ ಇದೆ ಸರ್, ಎಲ್ಲ ಕೂತು ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಆಲ್ ಆಫ್ ದ ಸಡನ್ ನಮಗೆ KVN ಅವರು ನಮ್ಗೆ ಡೇಟ್ ಕೊಡ್ತಾರೆ. ಸುಪ್ರೀತ್ ಸರ್ ಅವರು 26th ಬಂದ್ಬಿಡಿ, ಯಾಕಂದ್ರೆ ಇನ್ನು ಯಾವ್ದು ಸಿನಿಮಾಗಳಿಲ್ಲ, ನೋಡಿ ಸಿನಿಮಾ ಚೆನ್ನಾಗಿ ಬಂದಿದ್ರೆ ಬಂದ್ಬಿಡಿ ಅಂತಾರೆ. ಸೊ ಆಲ್ರೆಡಿ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು 80-85-90% ಏನೋ ಕೆಲಸಗಳು ಮುಗ್ದಿತ್ತು. ಸೊ ಆ ಟೈಮಲ್ಲಿ ನಮಗೆ ಡೇಟ್ ಕೊಟ್ಟಾಗ ಸ್ವಲ್ಪ ಕೆಲಸಗಳು ಫಾಸ್ಟ್ ಮಾಡಿದ್ವಿ. ಅಂಡ್ ನಮಗೆ ಸಾರಿ ಪ್ರಮೋಷನ್ ಎಲ್ಲ ಸಾರಿ ಸರ್. ಅಂಡ್ ಸೊ ಬೇಗನೆ ನಮಗೆ ಟೈಮ್ ಕೊಟ್ಟಿದ್ರಿಂದ ಒಂದು ಬಹಳ ಚಿಕ್ಕ ಟೈಮ್ ಇದೆ, 2-3 months ಇದ್ದಿದ್ರಿಂದ ನಾವು ಬೇಗನೆ ಬೇರೆ ತರದ ಪ್ರಮೋಷನ್ ಎಲ್ಲ ಮಾಡ್ತಿದ್ವಿ. ಸೊ ಆಲ್ ಆಫ್ ದಿ ಸಡನ್ ನಮಗೆ ಡೇಟ್ ಕೊಟ್ಟಿದ್ರಿಂದ ಸೊ ವಿ ಆರ್ ಟ್ರೈಂಗ್ ಟು ಹರಿ ಅಪ್. ವಿ ಆರ್ ಎಲ್ಲ ಕೂತು ಮಾತಾಡಿ ಈಗ ಮೊನ್ನೆ ಐ ಥಿಂಕ್ 3-4 days ಇಂದ ನಾನು ಹಾಗೂ ನಿರ್ದೇಶಕರು KM ಚೈತನ್ಯ ಸರ್ ಅವರು ಯಾವ ತರ ಆಗಿದೀವಿ ಅಂದ್ರೆ ಬ್ಲಾಂಕ್ ಆಗ್ಬಿಟ್ಟಿದೀವಿ. ಯಾವ ಚಾನಲ್ ಏನ್ ಮಾತಾಡಿದೀವಿ ಮತ್ತೆ ಅದನ್ನೇ ರಿಪೀಟ್ ಮಾಡಲ್ಲಿ ನಾವು ಲೂಪ್ ಮಾಡಲ್ ಮಾತಾಡ್ತಿದ್ವಿ. ನಮ್ಗೆ ಎಷ್ಟು ಆಲ್ಮೋಸ್ಟ್ ಐ ಥಿಂಕ್ ಸಮರ್ ಅರೌಂಡ್ 12 ಎಲ್ಲ ನಿಮ್ಮ ಹತ್ರ ಎಲ್ಲರ ಹತ್ರ ಮಾತಾಡ್ತಿದ್ವಿ. ಸೊ ಅದು ಈ ಪ್ರಮೋಷನ್ ಆದಮೇಲೆ ಐ ಥಿಂಕ್ ವೆಬ್ಸೈಟ್ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ವಿ ಆರ್ ಟ್ರೈಂಗ್ ಟು ಡೂ ಅವರ್ ಬೆಸ್ಟ್ ಸರ್. ರೀಚ್ ಆಗ್ತಿದೆ. ಅಂಡ್ ಐ ಥಿಂಕ್ ಲಾಸ್ಟ್ ವೀಕ್ ಬಿಕಾಸ್ ಮಾದೇವನು ಹಂಗೆ ಮಾಡಿದ್ದು, ಲಾಸ್ಟ್ ವೀಕ್ ಉತ್ತರ ಕರ್ನಾಟಕ ಹೋಗಿದ್ದೆ. ಸೊ ಸಿನಿಮಾ ಬಿಫೋರ್ ರಿಲೀಸ್. ಸೊ ಹಾಗೆ ಈ ಸಿನಿಮಾಗೂ ಒಂದಿಷ್ಟು ತಯಾರಿ ತಗೊಂತಿದ್ವಿ. ಚೈತನ್ಯ ಅವ್ರ ಹತ್ರ ಕೆಲಸ ಮಾಡಿದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸರ್ ಖಂಡಿತ ಸರ್, ನಾನು ಹೇಳ್ತೀನಲ್ವಾ, ಎಲ್ಲ ಚಾನಲಲ್ಲೂ ಹೇಳ್ಬಿಟ್ಟಿದ್ದೀನಿ, ಈಸ್ ಕೈಂಡ್ ಆಫ್ ಎನ್ಸೈಕ್ಲೋಪೀಡಿಯಾ ಅಂತಾನೆ ಹೇಳಬೇಕು. ಬಿಕಾಸ್ ಸಿನಿಮಾ ಮಾತ್ರ ಅಲ್ಲ ಸರ್, ಸಿನಿಮಾ ಮಾತ್ರ ಅಲ್ಲ, ನೀವು ಯಾವುದೇ ಕ್ಷೇತ್ರದಲ್ಲಿ ನೀವು ಕೇಳಿ ಅವ್ರ ಬಗ್ಗೆ ಒಂದು ಕ್ವಶನ್ ಕೇಳಿ, ಇಲ್ಲ ಬಂಡಲ್ಸ್ ಆಫ್ ಆನ್ಸರ್ ಅಂಡ್ ಕರೆಕ್ಟ್ ಆನ್ಸರ್. ಅವರು ಒಂದು ಇಂಟೆಲೆಕ್ಚುಯಲ್ ಪರ್ಸನ್ ಅಂಡ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಸಿನಿಮಾ ಶೂಟ್ ಮಾಡಬೇಕಾದ್ರೆ ನನಗೊಂದು ಅಂದ್ರೆ ಒಬ್ಬ ಡೈರೆಕ್ಟರು ನಾನು ಏನ್ ಕೆಲಸ ಮಾಡಬೇಕು ಅನ್ನೋದೊಂದು ಇತ್ತೇ ಹೊರತು, ಈಗ ಮೊನ್ನೆ ಪ್ರಮೋಷನ್ ಅವ್ರ ಜೊತೆ ನಾನು ಮಾಡ್ತಿದ್ದೀನಿ ಸರ್. ಅವರಾಗ್ಲಿ, ಅವರ ಲೆಗಸಿ, ಅವರ ತಂದೆಯವರಾಗ್ಲಿ, ಅವರ ತಾತ ಅವರಾಗ್ಲಿ, ಆ ಲೆಗಸಿಯಿಂದ ಬಂದಿರೋರು. ಅದಾದ್ಮೇಲೆ ನೀವು ಯಾವುದೇ ರೀತಿಯ ಕ್ವಶನ್ ಕೇಳಿದ್ರೆ ನಮ್ಗೆಲ್ಲ ಒಂದು ಡೈಮೆನ್ಷನ್ ಇತ್ತು ಅಂದ್ರೆ ಅವ್ರು ನೋಡೋ ನೋಟನೇ ಬೇರೆ ತರ ಇರುತ್ತೆ. ಅವರ ಒಂದು ಪ್ರೆಸೆಂಟೇಷನ್, ಸ್ಕ್ರೀನ್ ಪ್ರೆಸೆಂಟೇಷನ್ ಬೇರೆ ತರ ಇರುತ್ತೆ. ಐ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ವೆರಿ ಪ್ರೌಡ್. ಅಂಡ್ ನನಗೆ ನಾನು ತುಂಬಾ ಅಡ್ಮೈರ್ ಮಾಡ್ತೀನಿ ಸರ್ ಅವ್ರನ್ನ. ನಾನು ಇನ್ನೂ ಎಷ್ಟೇ ಈ ಸಿನಿಮಾ ಆದ್ಮೇಲೆ, ಈ ಸಿನಿಮಾ ಗೆಲ್ಬೇಕು, ಈ ಸಿನಿಮಾ ಆದ್ಮೇಲೆ ಅವ್ರು ಎಷ್ಟು ಯಾವಾಗ ಅವ್ರನ್ನ ನನ್ನ ಜೊತೆ ಕೆಲಸ ಮಾಡಬೇಕು ಅಂತ ಇಷ್ಟಪಟ್ಟರೆ ಖಂಡಿತ ಐ ವಿಲ್ ಬಿ ರೆಡಿ ಟು ವರ್ಕ್ ವಿತ್ ಹಿಮ್. ಸಚ್ ಅ ವಂಡರ್ಫುಲ್ ಡೈರೆಕ್ಟರ್. ಅಫ್ಕೋರ್ಸ್ ಇವಾಗ ಎಲ್ಲ ಹೇಳಿದ್ರು, ತಾರಮಾನ ಹೇಳಿದ್ರು, ಮೈಕೆಲ್ಲ ಹೊಡೆದಾಕೋದು ಅಂತ ಹೇಳಿ. ಸರ್ ನಾನು ಈಗ ನನ್ಗೆ ಏನೋ ಬೇಕು, ಒಂದು ಫೇಮಲ್ಲಿ ಏನೋ ಬೇಕು ಅಂತ ನಾನು ಬಯಸಿದ್ರೆ ನಾನು ಚೆನ್ನಾಗಿ ಬರೋವರೆಗೂ ನಾನು ಬಿಡಲ್ಲ ಸರ್. ನನಗೆ ಹಿಂಗೆ ಬೇಕು ಅಂತ ಇರುತ್ತೆ. ಆ ಥರ ಇರಬೇಕಾದ್ರೆ ದೊಡ್ಡ ಪ್ರೊಡಕ್ಷನ್, ಒಂದು ಅಷ್ಟು ಖರ್ಚು, ಅಷ್ಟು
ವೆಚ್ಚದಲ್ಲಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಆಮೇಲೆ ಅಷ್ಟು ಜನ ಆರ್ಟಿಸ್ಟು ಬಾಂಬೆಲ್ಲ ಕರ್ಸಿರ್ತೀವಿ, ಟೈಮೆಲ್ಲ ಹೋಗ್ತಿರುತ್ತೆ. ಆ ಥರ ಇರ್ಬೇಕಾದ್ರೆ ಯಾರೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರೆ ಖಂಡಿತ ಕೋಪ ಬಂದೇ ಬರುತ್ತೆ, ಯಾರೇ ಆಗಿರಲಿ. ನಾನು ಕರೆಕ್ಟಾಗಿ ಬರಬೇಕು ಅನ್ನೋದು ಅವರ ಒಂದು ಇದು. ಸೊ ಹಾಗಾಗಿ ಅವರು ಕೋಪ ಮಾಡ್ಕೊಳ್ಳೋದು ಏನು ತಪ್ಪಿಲ್ಲ. ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಐ ಅಡ್ಮೈರ್ ಹಿಮ್, ಐ ಲವ್ ಹಿಮ್ ಸೋ ಮಚ್. ಶ್ರೇಯಸ್ ಸರ್, ಇಲ್ಲಿ ಬಲರಾಮನ ದಿನಗಳು ನಿಮ್ಮ ಕನಸಿನ ಕೂಸು ಈ ಸಿನಿಮಾ. ಸೊ ಬೆಂಗಳೂರು ಹೊರತುಪಡಿಸಿ ಉಳಿದ ಹೊರ ಜಿಲ್ಲೆಗಳು ಅಂದರೆ ರಾಜ್ಯಾದ್ಯಂತ ಪ್ರಚಾರಕರೇ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಸೊ ಎಷ್ಟು ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗಲಿಕ್ಕೆ ಸಿಗುತ್ತೆ? ಯಾಕಂತಂದ್ರೆ ಲಾಸ್ಟ್ ಟೈಮ್ ಇದೆ ವಿನೋದ್ ಸರ್ದ ಸಿನಿಮಾ ಲಾಸ್ಟ್ ಟೈಮ್ ಥಿಯೇಟರ್ ಸಮಸ್ಯೆ ಆಯಿತು, ಅವರು ಫಿಲ್ಮ್ ಚೇಂಬರ್ಗಳನ್ನು ಕೂಡ ತಲುಪಿದ್ರು. ಸೊ ಹಾಗಾಗಿ ಯಾವ ರೀತಿ ಸಜ್ಜಾಗಿದೆ ಸರ್? ಅದನ್ನ ಕರೆಕ್ಷನ್ ನಾನು ಮಾಡ್ಬಿಡ್ತೀನಿ. ಥಿಯೇಟರ್ ಸಮಸ್ಯೆ ಎಲ್ಲರೂ ಹಂಗೇನೆ ಹೇಳ್ತಿದ್ದಾರೆ. ಥಿಯೇಟರ್ ಅಂದ್ರೆ ಮೇನ್ ಸಿಂಗಲ್ ಸ್ಕ್ರೀನ್ ಆಗಿಲ್ಲ ಸರ್ ನನಗೆ ಮಾಲ್ಗಳಲ್ಲಿ ಶೋ ಟೈಮಿಂಗ್ ಇದು ಮಾಡೋದು. ಅಂದ್ರೆ ಬೇರೆ ಭಾಷೆ ಪರಭಾಷೆ ಸಿನಿಮಾಗಳಿಗೆ 10 ಶೋ 11 ಶೋ ಕೊಡ್ತಾ ಇದ್ರು. ನಮ್ಮ ಸಿನಿಮಾ ಎಕ್ಸಾಕ್ಟ್ಲಿ ಬೆಳಗ್ಗೆ 7:30 ಶೋ, ನೈಟ್ 9:30 ಶೋ ಕೊಡ್ತಿದ್ರು. ಅಂಡ್ ಫಸ್ಟ್ ವೀಕ್ ಚೆನ್ನಾಗಿ ಹೋಗ್ತಿರೋ ಸಿನಿಮಾ ಅದು. ನಾನು ಕಲೆಕ್ಷನ್ ಲಿಸ್ಟ್ ತೋರಿಸಿದ್ದೆ. ಲಿಸ್ಟ್ ತೋರಿಸಿ ಚೆನ್ನಾಗಿ ಆಗಿಲ್ಲ ಅಂದ್ರೆ ಅವ್ರ ನಾಮ್ಸ್ ಇದೆ, ಇಷ್ಟ ಆಗ್ಲೇಬೇಕು ಕಲೆಕ್ಷನ್ ಅಂತ ಹೇಳಿ. ನಮ್ದು ಆಲ್ಮೋಸ್ಟ್ 80% 85% ಇದ್ದಾಗಲೂ ಅವರು ಶೋಗಳು ಕಮ್ಮಿ ಮಾಡೋದು. ಅದಕ್ಕೆ ನಾನು ಎಷ್ಟೇ ಕಾಲ್ ಮಾಡಿ ನಾನು ಏನೇ ಮಾತಾಡೋದು ಅವ್ರು ಕರೆಕ್ಟಾಗಿ ಸ್ಪಂದಿಸ್ತಿಲ್ಲ ನನಗೆ. ನಾನು ಮಾತಾಡಿದ್ರೆ ಅದಾದ್ಮೇಲೆ ನಾನು ಹಾಗೂ ಅನಿಲ್ ನಮ್ಮ PR ಕೆಲಸ ಮಾಡ್ತಿದ್ರು. ಸೊ ವಿ ವೆಂಟ್ ದೇರ್, ನಾವು ಕೂತ್ಕೊಂಡು ಮಾತಾಡಿದಾಗ ಅವರು ಕರೆಕ್ಟಾಗಿ ಇನ್ನೂ ನಮಗೆ ಸ್ಪಂದಿಸ್ತಾ ಇರಲಿಲ್ಲ. ಅದಕ್ಕೆ ಕಾರಣ ನಮ್ಮ ಡಿಸ್ಟ್ರಿಬ್ಯೂಟರ್ ಮಾದೇವ, ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಗೊತ್ತಾ, ಅವರು ಕಾರಣ. ಯಾಕೆ ಅಂದ್ರೆ ಲಾಸ್ಟ್ ಮೂಮೆಂಟಲ್ಲಿ ಪ್ರೊಡ್ಯೂಸರ್ ಹೋಗಿ ಅವ್ರಿಗೆ ಪ್ರೊಡ್ಯೂಸರ್ ಬದಲಾವಣೆ ಇದೆ, ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆಯಿತು. ಡಿಸ್ಟ್ರಿಬ್ಯೂಟರ್ ಬದಲಾವಣೆ ಆದಾಗ ಲಾಸ್ಟ್ ಮೂಮೆಂಟಲ್ಲಿ ಬೇರೆ ಡಿಸ್ಟ್ರಿಬ್ಯೂಟರ್ ತಗೊಂಡು ಅಲ್ಲಿಗೆ ಪ್ರಾಬ್ಲಮ್ ಆಯಿತು. ಇಲ್ಲಿ ನಮಗೆ ಸಮಸ್ಯೆನೇ ಬರಲ್ಲ ಸರ್, ಯಾಕಂದ್ರೆ ನಮ್ಮ ಹತ್ರ ಒಂದು ಆನೆನೇ ಇದೆ ಇವತ್ತು KVN ಅವರು. ಸೊ ಇವೆಲ್ಲ ಏನೂ ಪ್ರಾಬ್ಲಮ್ ಆಗಲ್ಲ. ಮಿಕ್ಕಿದ್ದು ಕ್ವಶನ್ ಅವ್ರು ಆನ್ಸರ್ ಮಾಡಿ. ಹಾಂ ಸರ್, ಸಿಗ್ತಾರ ರಾಜ್ಯಾದ್ಯಂತ ಎಷ್ಟು ಥಿಯೇಟರ್ಗಳ ರಿಲೀಸ್ ಆಗ್ತದೆ ನಂಬರ್? ಸರ್ ಇನ್ನೂ ಮೀಟಿಂಗ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಡೇಟಲ್ಲಿ ಸಿಗುತ್ತೆ. ವಿನಯ್, ಆಸ್ ಎ ಆಕ್ಟರ್ ಆಗಿ ಅಂದರೆ ಟೆಲಿವಿಷನ್ ಮಾಡ್ತೀರಿ, ರಿಯಾಲಿಟಿ ಶೋ ಮಾಡ್ತೀರಿ, ಆಸ್ ವೆಲ್ ಆಸ್ ಎಲ್ಲ ಥರದ ಸಿನಿಮಾಗಳನ್ನು ಮಾಡ್ತೀರಿ. ಒಬ್ಬ ಆಕ್ಟರ್ ಆಗಿ ತುಂಬ ಕನ್ವಿಕ್ಷನ್ ಆಗಿ ನಿಮ್ಮನ್ನು ನೀವು ಇನ್ವಾಲ್ವ್ ಮಾಡಿಕೊಂಡು ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ನೀವು ಒಂದು ಮೇನ್ ಲೀಡ್ ಆಗಿ ಕಾಣಿಸ್ಕೊಳ್ಳುವಂಥದಕ್ಕೆ ಒಂದು ಸ್ಟ್ರಾಂಗ್ ಸೀಕ್ರೆಟ್ ಇರುತ್ತೆ. ಏನು ಸೀಕ್ರೆಟ್ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲ ಸಿನಿಮಾವನ್ನು ಮಾಡ್ತಾರೆ. ವಿ ಆರ್ ವೆರಿ ಹ್ಯಾಪಿ ಅಬೌಟ್ ಯುವರ್ ಕರಿಯರ್. ಇಟ್ಸ್ ಆಲ್ ಆಪರ್ಚುನಿಟಿ ಆ್ಯಂಡ್ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸು ಸರ್ ಅಷ್ಟೇ. ಬಿಕಾಸ್ ಕನ್ನಡ ಸಿನಿಮಾ ಎಲ್ಲರೂ ಹೇಳ್ತಾರೆ ಸಿನಿಮಾ ಥಿಯೇಟ್ರಿಗೆ ಜನರು ಬರ್ತಿಲ್ಲ ಅಂತ. ಐ ಥಿಂಕ್ ದಟ್ ಲಾ ವಿಲ್ ಬಿ ಬ್ರೋಕನ್ ಬೈ ದಿಸ್ ಮೂವಿ. ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ಖಂಡಿತ ಜನರು ವಾಪಸ್ ಸಿನಿಮಾ ನಂಬಿಕೊಂಡು ಥಿಯೇಟರ್ಸ್ ಬರ್ತಾರೆ. ಆ್ಯಂಡ್ ಆಲ್ಸೋ ಅದಕ್ಕೆ ಕಾರಣ ಏನು ಅಂದರೆ, ಈ ತಾರಮ್ಮ ಹೇಳಿದಂಗೆ ನಮ್ಮ ಫ್ಯೂಚರಿಸ್ಟಿಕ್ ಡೈರೆಕ್ಟರ್ ಒಂದು ಪಾಸ್ಟ್ ಹೋಗ್ಬಿಟ್ಟು ಆ ಪಾಸ್ಟ್ನ 80s ತಲೆ ಮೇಲೆ ತಗೊಂಡ್ಬಿಟ್ಟಿದ್ದಾರೆ. ಅದನ್ನ ಥಿಯೇಟ್ರಲ್ಲಿ ನೋಡೋದನ್ನೇ ಚೆನ್ನಾಗಿರುತ್ತೆ. ಆ 80sಗೆ ಹ್ಯಾಂಡ್ ಪಿಕ್ ಮಾಡಿರುವಂಥ ಕ್ಯಾರೆಕ್ಟರ್ಸು ಆ್ಯಂಡ್ ಅದಕ್ಕೆಲ್ಲ ಲೀಜರ್ ಕೊಟ್ಟಿರುವಂಥ ಪ್ರೊಡಕ್ಷನ್ ಹೌಸು ಆ್ಯಂಡ್ ಮೋಸ್ಟ್ ಆಫ್ ಆಲ್ ವಿನೋದ್ ಸರ್ ಪ್ಲೇ ಮಾಡಿರೋದು. ಅವ್ರ ಜೊತೆನಲ್ಲಿರುವಂಥ ಅಷ್ಟು ಕ್ಯಾರೆಕ್ಟರ್ಸ್ ಆಗಲಿ ನಾನಾಗಲಿ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಕೊಟ್ಟು ಇದೇ ರೀತಿ ಮಾಡಬೇಕು ಅಂತ ಒಂದು ದಾರಿ ತೋರಿಸ್ಕೊಟ್ಟು ಟೀಮ್ ಜೊತೆನಲ್ಲಿ ಒಂದು ಮಾಡಿದಾಗ ಐ ಥಿಂಕ್ ದಿಸ್ ಕೈಂಡ್ ಆಫ್ ಕಾಂಪ್ಲಿಮೆಂಟ್ಸ್ ವಿಲ್ ಫ್ಲೋ. ಜೊತೆಗೆ ವಿನಯ್ ಅವರು ಯಾವುದೇ ಪ್ರಾಜೆಕ್ಟ್ ಮಾಡಿ ಬಂದ ನಂತರ ಒಂದಷ್ಟು ವಿಷಯ ವೈರಲ್ ಆಗ್ತವೆ. ಇಲ್ಲಿ ಏನು ವೈರಲ್ ಆಗ್ಬೋದು ಅಂತ ಸರ್, ಒಂದು ವೈರಲ್ ಆಗಿರೋ ಪ್ರಾಜೆಕ್ಟ್ನ ತಗೊಂಡ್ಬಂದು ಇಲ್ಲಿ ಸ್ವಲ್ಪ ಪ್ರೇಸ್ ಮಾಡಿದ್ವಿ ಅಷ್ಟೇ. ನಮ್ಮ ಮಂಚ್ ಬ್ರದರ್ ಇವತ್ತು ಬರಬೇಕಾಗಿತ್ತು, ಬಟ್ ಅದಕ್ಕೆ ಕೇಳಿದ್ದು ನಾನು. ಸೊ ಅದ್ರದ್ದು ಒಂದು ಗ್ಲಿಮ್ಸು ಇಲ್ಲೂ ನೋಡೋದಕ್ಕೆ ಸಿಗತ್ತೆ. ಥ್ಯಾಂಕ್ ಯು ಸರ್. ಪದ್ಮ ಮೇಡಮ್, ಇಲ್ಲಿ ನಾವು ಸುಮ್ಮನೆ ಬಾಯಿ ಮಾತಿಗೆ ಆಗಾಗ ಹೇಳ್ತಾ ಇರ್ತೀವಿ ಉತ್ಸಾಹಿ ನಿರ್ಮಾಪಕರು ಬರಬೇಕು ಅಂತ, ಆದರೆ ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಕೂಡ ಈಗ ಇಂಡಸ್ಟ್ರಿ ಇದೆ. ನೀವು ನೋಡ್ತಾ ಇದ್ದೀರಾ ಇಂಡಸ್ಟ್ರಿಯಲ್ಲಿ ಏನೇನು ಆಗ್ತಿದೆ, ನಾನು ಯಾವ ರೀತಿ ತಯಾರಾಗಬೇಕು? ಸರ್, ಒಂದಂತೂ ಸತ್ಯ ಹೇಳ್ತೀನಿ, ಪ್ರತಿಯೊಬ್ಬ ಪ್ರೊಡ್ಯೂಸರ್ಗೂ ಒಂದು ಸಿನಿಮಾ ಮಾಡಿದ್ಮೇಲೆ ಭಯ ಅನ್ನೋದಿರುತ್ತೆ. ಖಂಡಿತ ನಾನು ಈ ವೇದಿಕೆ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಆ ಭಯನೇ ಇಲ್ಲ ನನಗೆ. ಯಾಕಿಲ್ಲ ಅಂದರೆ 100% ನನ್ನ ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಭರವಸೆ. ಬಟ್ ಇಂಥ ಆರ್ಟಿಸ್ಟ್ ಜೊತೆ ಕೆಲಸ ಮಾಡಿದ್ದೀನಲ್ಲ ಅನ್ನೋ ಭರವಸೆ, ನಮ್ಮ ಡೈರೆಕ್ಟರ್ಸ್ ಮೇಲಿರುವಂಥ ಭರವಸೆ, ನನಗೆ ಯಾವುದೇ ರೀತಿ ಭಯ ಇಲ್ಲ. ಇದರಲ್ಲಿ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀವಿ. ಬಟ್ ಅದು ನನಗೆ ಖುಷಿ ಇದೆ. ಮೇಡಮ್,
ಒಂದು ದೊಡ್ಡ ಲೆಗೆಸಿ ಇರುವಂಥ ನಿರ್ದೇಶಕರ ಫ್ಯಾಮಿಲಿ, ಹಾಗೆ ಅವ್ರ ತಂದೆ ಕೂಡ ದೊಡ್ಡ ಲೆಗೆಸಿ ಅಂತ ಇಬ್ಬರು, ಒಬ್ಬರು ಆರ್ಟಿಸ್ಟು ಒಬ್ಬರು ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು? ಸರ್, ನಾನು ಹೋದ್ಸತಿ ನನಗೆ ಹೇಳ್ದೆ ಅನ್ನಿಸ್ತದೆ, ನನಗೆ ವೇಣು ಸರ್ ಆಗಲಿ ನಮ್ಮ ಡೈರೆಕ್ಟರ್ ಆಗಲಿ ನನಗೆ ಹೆಂಗಿತ್ತು ನಮ್ಮ ಜರ್ನಿ ಅಂದರೆ, ನಮ್ಮ ತಾರಮ್ಮ ಹೇಳಿದ್ರು ಒಂದು ಸ್ವಲ್ಪ, ಬಟ್ ತುಂಬ ಹ್ಯಾಪಿ ಸರ್. ತುಂಬ ಜರ್ನಿಲಿ ನಾನು ಇಂಥವ್ರ ಜೊತೆ ನನ್ನ ಮಗನಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಏಕೆಂದರೆ ಇಂಥವ್ರನ್ನ ಈ ಸಿನಿಮಾ ಕರ್ಕೊಬಂದಲ್ಲ, ಅದು ಹೇಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ನಮಗೆ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾನಲ್ಲ, ನಾನು ಹೃದಯಪೂರ್ವಕ ಧನ್ಯವಾದಗಳು ಸರ್ ಅವರಿಗೆ. ನೆಕ್ಸ್ಟ್ ಪ್ರಾಜೆಕ್ಟ್ ಏನೋ ತಲೆಯಲ್ಲಿ ಓಡ್ತಾ ಇದೆಯಾ ಆಲ್ರೆಡಿ? ಖಂಡಿತ ಇದೆ, ಖಂಡಿತ ಒಂದು ದೊಡ್ಡ ಮಟ್ಟಿಗೆ ಪ್ಲ್ಯಾನ್ ಇದೆ. ಬಟ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಅಭಿಮಾನಿಗಳ ಆಶೀರ್ವಾದ ಎಲ್ಲರದ್ದು ಇದ್ದರೆ ಖಂಡಿತ ನಾವು ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ. ಸರ್ ವಿನೋದ್ ಸರ್, ಎಸ್ ಸರ್. ವಿನೋದ್ ಸರ್, ವಿನೋದ್ ಸರ್ ಇಲ್ಲಿ ಸರ್, ಸರ್, ಹೆಚ್ಚು ಕಮ್ಮಿ 20-22 ವರ್ಷದಿಂದ ಸಿನಿಮಾ ರಂಗದಲ್ಲಿದ್ದೀರಾ. ಸೊ ಇವಾಗ ನೀವು ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾ ರಿಲೀಸ್ ಮಾಡಬೇಕಾದ್ರೆ ಒಂದು ಆನೆನೇ ಜೊತೆ ಕರ್ಕೊಬರ್ಬೇಕು ಅಂತ. ಅಂದರೆ ಹೊಸ ಡಿಸ್ಟ್ರಿಬ್ಯೂಟರ್ಗೆ, ಹೊಸ ಪ್ರೊಡ್ಯೂಸರ್ಗಳಿಗೆ ಅವಕಾಶ ಕಡಿಮೆನಾ ಮಲ್ಟಿಪ್ಲೆಕ್ಸ್ಗಳಲ್ಲಿ? ಹೀಗೆ ಕನ್ನಡ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಮಾಡಬೇಕು ಅಂದರೆ ಭಯ ಪಡಬೇಡ, ಆನೆನೇ ಜೊತೆ ಕರ್ಕೊಬರ್ಬೇಕು. ಸರ್, ಆ ಥರ ಇಲ್ಲ. ಅಂದರೆ ನಾವು ಲಾಸ್ಟ್ ಟೈಮ್ ಹೇಳಿದ್ವಿ, ಓಕೆನಾ, ಎಲ್ಲೋ ಒಂದು ಕಡೆ ಮಿಸ್ಟೇಕ್ ಆಗಿದ್ದು, ಬೇರೆ ಡಿಸ್ಟ್ರಿಬ್ಯೂಟರು ಕರ್ಕೊಂಬಂದಾಗ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ಗಳಾಗಿ, ಅದಾದ ಮೇಲೆ ಲಾಸ್ಟ್ 1 ವೀಕ್ ಇದ್ದಾಗ ಸಿನಿಮಾನ ಟೇಕ್ ಓವರ್ ಮಾಡ್ತಾರೆ ಬೇರೆ ಡಿಸ್ಟ್ರಿಬ್ಯೂಟರ್ ಬಂದು. ಅಲ್ಲಿಗೆ ಆ 1 ವೀಕ್ ಇದ್ದಾಗ ಅವ್ರಿಗೆ ಟೈಮ್ ಸಾಲಲ್ಲ. ಆ ಟೈಮ್ ಸಾಕಾಗದೇ ಇರೋದ್ರಿಂದಾನೆ ಏನಾಗುತ್ತೆ, ಎಲ್ಲಿ ಏನು ಥಿಯೇಟರ್ ಸಿಗುತ್ತೆ, ಯಾವ ಥಿಯೇಟರ್ ಸಿಗುತ್ತೆ, ರಿಲೀಸ್ ಆಗಲಿ, ಡೇಟ್ ಹಾಕ್ಬಿಟ್ಟಿದ್ದೀವಿ ಅಂತೇಳಿ ರಿಲೀಸ್ ಮಾಡ್ತಾರೆ. ಇಲ್ಲೇನಾಗುತ್ತೆ ಅಂದರೆ, ಸಿನಿಮಾದಲ್ಲಿ ಪಳಗಿರೋರು KVN ಅವರು ಬಿಗ್ಗೆಸ್ಟ್ ಪ್ರೊಡ್ಯೂಸರ್ಸ್, ಅವ್ರಿಗೆ ಇನ್ ಅಂಡ್ ಔಟ್ ಎಲ್ಲಾನು ಗೊತ್ತಿದೆ. ಕೆಲವು ಟೈಮಲ್ಲಿ ಥಿಯೇಟರ್ ಓನರ್ಸ್ ಏನು ಮಾಡ್ತಾರೆ, ಆಮೇಲೆ ಥಿಯೇಟರ್ ನಿಮಗೆ ಎಕ್ಸಿಬಿಟರ್ಸ್ ಏನಾಗುತ್ತೆ ಅಂದರೆ, ನಿಮಗೆ ಟೈಮಿಂಗು ಅದಾದ್ಮೇಲೆ ಹೋಲ್ಡ್ ಇರಲ್ಲ ಹೊಸ ಡಿಸ್ಟ್ರಿಬ್ಯೂಟರ್ಸ್ಗಳಿಗೆ. ಅವ್ರು ಕೇಳಿದ ಟೈಮಿಂಗು, ಆಮೇಲೆ ಅವ್ರು ಕೊಟ್ಟಿದ್ದ ಟೈಮಿಂಗ್ ಇವ್ರು ತಗೋಬೇಕು. ಇಲ್ಲೇನಾಗುತ್ತೆ, KVN ಅವ್ರು ಮಾತಾಡಿದಾಗ ಅವರ ಹೋಲ್ಡ್ ಇರುತ್ತೆ, ಅವ್ರ ಹೋಲ್ಡ್ ನಮಗೂ ಇರುತ್ತೆ, ನಮ್ಮ ಸಿನಿಮಾ ಮೇಲೆ ಇರುತ್ತೆ. ಹೊಸ ಡಿಸ್ಟ್ರಿಬ್ಯೂಟರ್ಸ್ಗೆ ಆ ಹೋಲ್ಡ್ ಇರಲ್ಲ ಅಂತ ನಾನು ಹೇಳ್ತಿದ್ದೀನಿ. ಎಷ್ಟೊಂದು ಸಲ ನೀವು ಕೇಳಿದಾಗ ಎಕ್ಸಿಬಿಟರ್ಸ್ ಏನು ಮಾಡ್ತಾರೆ ಅಂದರೆ, ಯಾವಾಗ ಓಡ್ತಾ ಇರೋ ಸಿನಿಮಾನು ಬೇಡಪ್ಪ ನಮ್ಗೆ ಬೇರೆ ಸಿನಿಮಾ ಬರ್ತಿದೆ ಅಂದಾಗ ನಿಮಗೆ ಗೊತ್ತಿರುತ್ತೆ, ಅದೆಲ್ಲ ಏನೇನೋ ಗೊತ್ತಿರುತ್ತೆ, ಎಷ್ಟು ರೆಂಟ್ ಬರುತ್ತೆ. ಹಿಂದಿ ಸಿನಿಮಾ ಹೊರಗಡೆಯಿಂದ ಬಂದಾಗ ಅವರು ಎಷ್ಟು ಪ್ರಯೋರ್ ಆಗಿ ಬೇರೆ ಸಿನಿಮಾಗಳನ್ನ ಬುಕ್ ಮಾಡ್ಕೊಂತಾರೆ. ಹನ್ನೊಂದು ಶೋ ನಮಗೆ ಕನ್ನಡ ಕೊಡಲ್ಲ, ಓಕೆನಾ, ಹಿಂದಿ ಕೊಡ್ತಾರೆ, ಬೇರೆ ಲ್ಯಾಂಗ್ವೇಜ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ನಿಮಗೂ ಗೊತ್ತಿದೆ ಅದು. ಯಾಕಂದ್ರೆ ಅವ್ರು ಬಿಫೋರ್ ಆಗಿ ಅವ್ರ ಬಿಸ್ನೆಸ್ ತೋರಿಸ್ಕೊಂತಾರೆ, ಅವ್ರು ಬಿಫೋರ್ ಆಗಿ ರೆಂಟ್ಗಳು ಕಟ್ಬಿಡ್ತಾರೆ, ಅವ್ರು ಮಾಡ್ತಾರೆ. ಇಲ್ಲೇನಾಗುತ್ತೆ, ನಮಗೆ ನಮ್ಮ ಸಿನಿಮಾ ಇದು ನಮ್ಮ ಜಾಗದಲ್ಲೇ ನಮ್ಮ ಸಿನಿಮಾಗಳು ನಮ್ಮ ಸಿನಿಮಾ ಓಡ್ಲಿ ಬಿಡಿ, ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇರೋದಕ್ಕೆ ನಾವು ಓಡ್ಲಿ ಬಿಡಿ ಅಂತ ನಾವು ಬಿಡ್ತೀವಿ. ಅಲ್ಲಿ ಆಕ್ಚುಲಿ ಅದು ಬೇರೆನೇ ಇದೆ, ನಿಮಗೆ ಅಂಡರ್ ಕರೆಂಟ್ ಅಲ್ಲಿ ಬೇರೆನೇ ಬಿಸ್ನೆಸ್. ಅದು ಹೆಂಗಾಗುತ್ತೆ, ಎಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಅವ್ರಿಗೆ ಬೇರೆ ಬಿಸ್ನೆಸ್ ಹೆಂಗಾಗುತ್ತೆ ಅವ್ರಿಗೂ ಬೇಕು. ಇಲ್ಲೇನಾಗುತ್ತೆ, ನಮ್ಮ ಹೊಸ ಪ್ರೊಡ್ಯೂಸರ್ಗಳು ಹೊಸ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಹೋದಾಗ ನಿಮ್ಗೆ ಕಷ್ಟ ಆಗುತ್ತೆ. ಥಿಯೇಟರ್ ಎಕ್ಸಿಬಿಟರ್ಸ್ಗಳು ಕರೆಕ್ಟ್ ಟೈಮಿಂಗ್ ಕೊಡಲ್ಲ ನಿಮಗೆ. ಇಲ್ಲಿ ನಮಗೆ KVN ಅನ್ನೋದು ಪ್ರಾಬ್ಲಮೇ ಆಗಲ್ಲ. ಸೊ ಅದು ಆನ್ಸರ್. ಹೇಳಿ. ನಮಸ್ಕಾರ. ಈ ಸಿನಿಮಾ ನಾನು ರಶಸ್ ನೋಡಿದಾಗ ಆ ದಿನಗಳು ನಾನು ನೋಡಿದೆ. ಆ ದಿನಗಳು ಒಂದು ಪೋರ್ಷನಿಂದ ನಾನು ಬಂದು ಜಾಯ್ನ್ ಆಗಿ ಕಂಪ್ಲೀಟ್ ಮಾಡಿದೆ. ಈ ಸಿನಿಮಾ ನೋಡಿದಾಗ ಅದಕ್ಕಿಂತ ಇದನ್ನ ಕಂಪೇರ್ ಮಾಡಿದ್ರೆ ಇದು ಒಂದು ಟೆಕ್ನಿಕಲಿ ನಾನು ಹೇಳಬೇಕಾದ್ರೆ ಒಂದು 10 times ಏಟ್ ಆಗಿದೆ ಮುಂದಕ್ಕೆ. ಅಂದರೆ ಟೆಕ್ನಾಲಜಿನ ವರ್ಕ್ ಮಾಡೋದು ಒಟ್ಟಾರೆ ಕಂಟೆಂಟು, ಸ್ಕ್ರೀನ್ ಪ್ಲೇ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಪ್ಲಸ್ ಟೆಕ್ನಿಕಲ್ ಕ್ಯಾಮ್ರಾ ವರ್ಕ್ ಇರ್ಬೋದು, ತುಂಬ ಅದ್ಭುತವಾಗಿ ಬಂದಿದೆ. ನನ್ನ ವರ್ಕ್ ನಾನು ಮಾಡಿದ್ದೀನಿ ಅಂತ ಅಂದ್ಕೊಳ್ತೇನೆ. ಮಿಕ್ಕಿದೆಲ್ಲ ಆಡಿಯನ್ಸ್ ಅದಕ್ಕೆ ರಿಪ್ಲೈ ಮಾಡಿ. ನಾನು ಇಲ್ಲಿ ಆ್ಯಕ್ಚುಲಿ ಬಂದಿದ್ದು ಪ್ರೆಸ್ ಮೀಟ್ ಬಿಕಾಸ್ ವಿ ಹ್ಯಾವ್ ಬೀನ್ ರೆಸ್ಟ್ರಿಕ್ಟೆಡ್ ಥ್ಯಾಂಕಿಂಗ್ ಎವ್ರಿಬಡಿ. ನಾವು ಇಂಟ್ರಾಕ್ಷನ್ ಇರಬೇಕು. ನಿಮ್ಮ ಬಗ್ಗೆ ನಾನು ಎಲ್ಲ ಇದು ಯಾವುದೋ ಇಂಟರ್ವ್ಯೂ ಕೂತ್ಕೊಂಡಾಗ ನಾನೆಲ್ಲ ಹೇಳ್ತೀನಿ. ಅಲ್ಲ, ನೀವು ಸರಿ ಕೆಲಸ ಮಾಡಿದ್ದು, ಮೊದಲನೇ ಸರಿ ಜೊತೆ ಕೆಲಸ ಮಾಡಿದ್ದು ಹೇಗಿತ್ತು? ಇಲ್ಲ, ಧಾರಾಮ ಅವ್ರ ಜೊತೆ ವೇಣು ಸರ್ ಜೊತೆ ನಾನು ಮೊದಲನೇ ಸಲ ಕೆಲಸ ಮಾಡಿರೋದು. ಅವ್ರು ಮನ್ಸು ಮಾಡಬೇಕು. ಓಕೆ.
ನಾನು ಯಾವಾಗಲೂ ಸದಾ ಚಿರಋಣಿಯಾಗಿರ್ತೀನಿ, ಏಕೆಂದರೆ ಅವರ ಯಜಮಾನರು ಚಿರಋಣಿಯಾಗಿರ್ತಾರೆ. ಇವತ್ತು ನನಗೆ ಒಂದು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮಟ್ಟಿಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ನನಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಭೂಷಣ್ ಮಾಸ್ಟ್ರು ಅಷ್ಟೇ, ಅವರು ನಿಜವಾಗ್ಲೂ ಇದರಲ್ಲಿ ಲೊಕೇಶನ್ನಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ರು. ನಗ್ನಗಾಡ್ಕೊಂಡು ಖುಷಿಲಿ ಡ್ಯಾನ್ಸನ್ನು ಕಲಿಸಿ ಆಡಿಸ್ತಿದ್ರು. ಅವ್ರಿಗೂ ಕೂಡ ಅಷ್ಟೇ. ಮತ್ತು ನಮ್ಮ ವಂದಿತಾ ಗೌಡ ಅವರು ತುಂಬ ಒಬ್ಬ ಹೆಣ್ಣು ಮಗಳು, ನಿಜಕ್ಕೂ ನನಗೊಂದು ಖುಷಿ ಇದೆ. ಅಷ್ಟು ಅಚ್ಚುಕಟ್ಟಾಗಿ ಅವ್ರಿಗೆ ಹೇಳಿದಂಥದ್ದೆಲ್ಲ ಡ್ಯಾನ್ಸನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಲು ಮಗಳು. ಅವ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾವುದನ್ನು ಇದು ಆಗಲ್ಲ, ನಾನು ಮಾಡಲ್ಲ ಅಂತ ಪಾಪ ಆ ಕ್ಷಣದಲ್ಲಿ ಒಂದು ಮಾತನ್ನು ಕೂಡ ಹಾಡ್ದಂಗೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಲು. ಒಳ್ಳೆಯದಾಗಲಿ. ಇನ್ನೂ ಅವಳು ದೊಡ್ಡ ಎತ್ತರಕ್ಕೆ ಇಂಟ್ರೆಸ್ಟ್ ಇಲ್ಲಿ ಬೆಳೀಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮುಂದಾಳತ್ವವನ್ನು ವಹಿಸ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾ ಇದ್ದೀರಿ. ನಾನು ನನ್ನ ಮಗನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ ಅರ್ಪಿಸ್ತಾ ಇದ್ದೀನಿ. ಎಲ್ಲ ಬಂದಂಥ ನಮ್ಮ ಸಿನಿಮಾಗೆ ಬಂದಂಥ ಆರ್ಟಿಸ್ಟ್ಗಳಾಗಿರ್ಬೋದು ಎಲ್ಲರೂ ಈ ವೇದಿಕೆ ಪರವಾಗಿ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ನಮಸ್ಕಾರ. ಮತ್ತೊಮ್ಮೆ ಮಗದೊಮ್ಮೆ ನಾನು ಯಾವಾಗಲೂ ನಿಮ್ಮ ವಿಚಾರದಲ್ಲಿ ಚಿರಋಣಿ. ಥ್ಯಾಂಕ್ ಯು.